ಶ್ರೀಮತಿ ರಾಜೇಶ್ವರಿ ತೇಜಸ್ವಿ ಅವರು ಬರೆದಿರುವ ನನ್ನ ತೇಜಸ್ವಿ. ಈ ವಿಡಿಯೋವನ್ನು ನೋಡುತ್ತಿರುವ ನೀವು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಈಗ ಅಧ್ಯಾಯ 3 ಬಂದರು ಕಾಡಿಗೆ ನ ಮುಂದುವರೆದ ಭಾಗ. ಶಿವಮೊಗ್ಗ. ಇನ್ನೇನು ಬರುವುದರಲ್ಲಿದ್ದೆ ನಾನೇ. ನನ್ನ ಕಾದಂಬರಿಯನ್ನು ಏನು ಮಾಡಿದರೂ ಮುಂದುವರಿಸಲಾರದೆ ಡಿಪ್ರೆಸ್ಡ್ ಆಗಿ ಕೂತಿದ್ದೇನೆ. ನಿಮ್ಮ ವಾಸುಗೆ ಬರೆದ ಕಾಗದಕ್ಕೆ ಏನಂದರು ಅವರು? ನಿಮ್ಮಮ್ಮನ ಬಗ್ಗೆ ನೀನು ಒಮ್ಮೊಮ್ಮೆ ಕೊಂಚ ಕ್ರೂರವಾಗುತ್ತೀಯೋ ಏನೋ ಕಣೆ. ಅವರು ಹೇಗೆ ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಹಾಗೆ ನಾವು ಆಗಬಾರದು. ನಾವು ಕೊಂಚ ಯತ್ನಿಸಿ ಅವರನ್ನು ಅರ್ಥ ಮಾಡಿಕೊಳ್ಳುವುದು ಒಳ್ಳೆಯದೋ ಏನೋ ಕಣೆ. ಪೂಚಂತೆ. ಶಿವಮೊಗ್ಗ. ನಿನ್ನ ಕಾಗದ ಇವತ್ತೊಂದು ದೊರೆತಿತು. ಒಂದೇ ಒಂದು ಸಾಲು ಕಾದಂಬರಿ ಬರೆಯಲಾಗಲಿಲ್ಲ. ಥೂ, ನಾನ್ ಕ್ರಿಯೇಟಿವ್ ಆಗುತ್ತಿದ್ದೇನೆ ಎನ್ನುವಂಥದ್ದು ಎಂಥ ಭಯ ಉಂಟು ಮಾಡುತ್ತಿದೆ ಎನ್ನುತ್ತಿ. ತುಂಬಾ ಬೇಜಾರಾಗಿಸುತ್ತದೆ ನನಗೆ. ಸಿತಾರ್ ಅಭ್ಯಾಸ ಒಂದೇ ಅವ್ಯಾಹತವಾಗಿ ಸಾಗುತ್ತಿರುವುದು. ಇಲ್ಲೊಂದು ಪಿಲ್ಟುಗಳ ತಂಡನೇ ಇದೆಯಮ್ಮ. ಗಲಾಟೆಯೋ ಗಲಾಟೆ. ಇಲ್ಲೊಂದು ಫ್ಯಾಮಿಲಿ ಕಾಂಪ್ಲಿಕೇಶನ್. ಅಯ್ಯೋ, ಏನೆಂದು ಹೊಲಸು ಎನ್ನುತ್ತಿ. ಥೂ ಥೂ, ದೊಡ್ಡ ದೊಡ್ಡ ಮಾತುಗಳಾಡುತ್ತಲೇ ಎಷ್ಟೊಂದು ಹೊಲಸಾಗಿ ಮನುಷ್ಯರು ಬಿಹೇವ್ ಮಾಡುತ್ತಾರೆ. ತಾವು ಮಹಾಪ್ರೀತಿಯಿಂದ ಹಿಂದುಕೊಂಡಿದ್ದು ನನಗೂ ಗೊತ್ತು. ಬಾರಿ ಮಾನ ಹೋದವರಂತೆ ಮುಖ ಹಾಕಿಕೊಂಡಿದ್ದೀರಲ್ಲ ಮತ್ತೆ. ನಾನು ನಿನ್ನ ಹತ್ತಿರಾನೂ ಕಲಾವಿದತನ, ಸಾಹಿತಿತನಗಳನ್ನೆಲ್ಲ ಉಳಿಸಿಕೊಂಡಿದ್ದರೆ ನನ್ನಂಥ ಕೊಳಕ ಇನ್ನಾರೂ ಇಲ್ಲ ಕಣೆ. ನಿನ್ನ ಭಾವನೆಗಳನ್ನು ಕ್ಲಿಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದಿದ್ದುದಕ್ಕೆ ಆಗಲಿ. ನೀನು ಯೋಚಿಸುವುದು ತುಂಬಾ ಅಸಾಧುವಾದುದೇ ಸರಿ. ಅವತ್ತು ಒಂದು ಕ್ಷಣ ತಬ್ಬಿಕೊಂಡಾಗ ಇಲ್ಲೇ ಮದುವೆಯಾಗಿ ಬಿಡಲೇ ಎನ್ನಿಸಿತ್ತು ಕಣೆ. ಛೇ, ಆ ಕ್ಷಣಗಳನ್ನು ಹೇಗೆ ಅರ್ಥ ಮಾಡಿಕೊಂಡೆನೋ. ಒಂದು ಥರ ತಾಳದೆ ತೀವ್ರತೆಗಳು ಅವೆಲ್ಲ. ಒಂದು ಥರದ ನೋವಿನ ಆನಂದ ಕಣೆ. ಫೈನೆಸ್ಟ್ ಸೈಟ್ಗೆ ಲವ್ ಕೊಂಚ ಗಾಬರಿಯಾಗುತ್ತದೆಯೋ ಏನೋ. ಇನ್ನು ಸಾರ್ಥಕ ರತಿಯಿಂದ ಜೀವ ಪವಾಡ ಹೊರಬರಲು ಎಷ್ಟು ವಿಘ್ನಗಳನ್ನು ದಾಟಬೇಕೋ ಏನೋ ಕಾಣೆ. ನನಗೀಗ ಒಂದೇ ಕೊರಗು, ಕಾದಂಬರಿ. ಪೂಚಂತೆ. ಶಿವಮೊಗ್ಗ 4/12/1961. ಕಳುಹಿಸಯ್ಯ ವಾಸ್ತವದ ತೊಡೆಗಳ ಆತ್ಮಹೊಕ್ಕು ತಿಕ್ಕಲು ತಕ್ಕ ಸುಕ್ಕಿರದ ತೊಗಲ. ನಿನ್ನೆಯಿಂದ ನಿನ್ನ ಕಾಗದ ನಿರೀಕ್ಷಿಸುತ್ತಾ ಕುಳಿತಿದ್ದೇನೆ ಕಣೆ. ಯಾಕೆ ಬರೆದಿಲ್ಲ? ನಿನ್ನೆ ಮೊನ್ನೆ ಎಲ್ಲ ಆದದ್ದು ಒಂದೊಂದಲ್ಲ ಕಣೆ. ದರಿದ್ರಗಳು. ಮನೆಗೆ ಬೆಂಕಿ ಹತ್ತಿಕೊಂಡಿತ್ತು. ನಿಲ್ಲಿಸಿದ್ದ ಕಾರು ಇಳಿಜಾರಿನಲ್ಲಿ ಮುನ್ನುಗ್ಗಿ ಗೋಡೆಗೆ ಡಿಕ್ಕಿ ಹೊಡೆಯಿತು. ಹೀಗೆ ನನ್ನ ತಲೆ ಮೇಲೆ ಯಾಕೋ ಒಂದಲ್ಲ ಒಂದು ಬರುತ್ತಿರುವುದು. ಎರಡೆರಡು ಕಾಗದಗಳನ್ನು ಬರೆದು ಕನ್ಫ್ಯೂಸ್ ಮಾಡಿಕೊಳ್ಳೋದು ಎಂದು ನಿನ್ನ ಕಾಗದಕ್ಕಾಗಿ ಕಾಯುತ್ತಿದ್ದೆ. ಆದರೆ ನಿನ್ನ ಕಾಗದ ಪತ್ತೇನೇ ಇಲ್ಲ. ಈಗ ತಾನೇ ನಾನು ತೀರ್ಥಹಳ್ಳಿಯಿಂದ ಬಂದೆ ಕಣೆ. ತಲೆಯೆಲ್ಲ ತಿರುಗಿ ಹೋಗುವಂತ ಕೆಲಸ. ತರಲೆಯೋ ತರಲೆ. ಶಾಮಣ್ಣನ ಜೊತೆ ಊರೂರು ತಿರುಗುತ್ತಿದ್ದುದರಿಂದ ಬಹುಶಃ ನಿಧಾನ ಕ್ಷಮ್ಯವೆಂದು ತಿಳಿದಿದ್ದೇನೆ. ನಾಳೆ ತಾರಾನಾಥರು ರಾಯಚೂರಿಂದ ಬರುತ್ತಾರೆ. ಇಡೀ ಪ್ರೋಗ್ರಾಮನ್ನು ಟೇಪ್ ರೆಕಾರ್ಡ್ ಮಾಡೋಣವೆಂದಿರುವೆನು. ನೀನು ಹೇಗೆ ಕೇಳುತ್ತಿ? ಅಲ್ಲೆಲ್ಲಾದರೂ ರೆಕಾರ್ಡರ್ ಇದೆಯೇನು? ಕಾದಂಬರಿ ಬರೆಯಲಾಗುವುದಕ್ಕೆ ಈಗ ಬೇಜಾರಾಗುತ್ತಿಲ್ಲ. ಅದು ತಡವಾದಂತೆ ಅದರ ನಿಧಾನವೂ ಮೀನಿಂಗ್ಫುಲ್ ಆಗಿ ಕಾಣುತ್ತದೆ. ಥೂ, ನಿನ್ನ ಕಾಗದಗಳಿಂದ ನೀನು ನನಗೆ ಹುಚ್ಚು ಹಿಡಿಸಿಬಿಡ್ತಿ ಅಷ್ಟೆ. ಕತ್ತೆ. ಆ ಜಲಪಾತದ ಹತ್ತಿರ ಹಾಗೆ ನಿನ್ನವನೇ ಆಗಿ ಮಲಗಿದ್ದೆನಲ್ಲ, ನನ್ನನ್ನೇ ನಿನಗೆ ಅರ್ಪಿಸಿ. ನೀನು ಕತ್ತೆ ಹಾಗೆ ಸಿಡುಕಿಕೊಂಡು ಕೂತಿದ್ದೆ ಅಲ್ಲ. ಇರಲಿ ಇರಲಿ, ನಾ ಕಳಿಸಿದ್ದ ಪುಸ್ತಕಗಳು ಬಂತಾ? ಪೂಚಂತೆ. 8/12/1961. ಮಹಾರಾಯ್ತಿ, ಸದ್ಯ ಕಾದಂಬರಿ ಒಂದು ಚಾಪ್ಟರು ಬರೆದು ಮುಗಿಸಿದೆ ಕಣೆ. ಈಗೇನು ಮಾಡುತ್ತಿದ್ದೀಯ ನೀನು? ನಿಮ್ಮ ಅಣ್ಣ ಅತ್ತಿಗೆ ಬಂದು ಹೋದರಾ? ರಾಜೀವರ ಸಂಗೀತ ಅಮೋಘವಾಗಿತ್ತು. ತುಂಬಾ ಜನ ಸೇರಿದ್ದರು. ಸುಮಾರು 900ಗಳನ್ನು ಸಂಗ್ರಹಿಸಿದೆವು. ನಿನ್ನ ಕಾಗದ ನೋಡಿ ಒಂದೊಂದು ಸಾರಿ ಎಂಥ ರೋಷ ಬರುತ್ತೆ. ಪೂಚಂತೆ. 14/12/1961. ಶಿವಮೊಗ್ಗ. ನಿನ್ನ ಕಾಗದ ನನಗೆ ಇವತ್ತು ದೊರೆತಿತು. ನನ್ನ ಕಾದಂಬರಿ 4 ಅಧ್ಯಾಯಗಳನ್ನು ಮುಗಿಸಿ 5ನೇ ಅಧ್ಯಾಯಕ್ಕೆ ಕಾಲಿಟ್ಟೆ. ಸುಮಾರು ಇನ್ನೂ 12 ಅಧ್ಯಾಯಗಳು ಆದವು. ಮೊನ್ನೆಯಂತೂ ನಿಮ್ಮೂರಿಗೆ ಹೊರಟು ಬರಬೇಕೆನ್ನುವಂತಾಗಿತ್ತು ರಾಜೇಶ್. ಇಲ್ಲಿ ಯಾರಿಗೂ ನಮ್ಮ ಬಗ್ಗೆ ಗೊತ್ತಿಲ್ಲ. ಆದರೆ ನನ್ನ ಧೋರಣೆ ಏನು? ಮದುವೆಯ ಬಗ್ಗೆ ಎಂದು ಚೆನ್ನಾಗಿ ಮುಟ್ಟಿಸಿರುವೆನು.
ಒಂದೊಂದು ಸಾರಿ ನಿನ್ನ ಈ ಸಂಬಂಧ ನಿನ್ನ ಅಣ್ಣ ಅತ್ತಿಗೆ ಸೂರಿಗೌಡನಂತವರು ಇವರಿಗೆಲ್ಲ ಮಾತಿನ ವಿಷಯವಾಗುತ್ತಲ್ಲ ಎಂದು ಒಳಗೆ ನೋವಾಗುತ್ತದೆ ರಾಜೇಶ್. ನಾನು ಪ್ರೇಮಿಸಿದವಳನ್ನು ನಾನು ಮದುವೆಯಾಗುತ್ತೇನೆ. ಜಾತಿ ಪಂಥಗಳನ್ನೆಲ್ಲ ತೊರೆದು ಎನ್ನುವುದು ಒಂದು ಚೇತನದ ವ್ಯಕ್ತಿ ನಿಷ್ಠೆ ಮೊದಲ ಕುರುಹು ರಾಜೇಶ್. ಕೊಟ್ಟ ಕೊನೆಗೆ ಸಾಮಾಜಿಕ ಆರ್ಥಿಕ ಇದ್ಯಾವುದೂ ಅಲ್ಲದ ಬೇರೆಯ ನೀನೊಂದೇ ರಾಜೇಶ್. ಇಷ್ಟೊಂದು ಪ್ರೀತಿಸಿದ್ದು ಇಷ್ಟೊಂದು ಅವಿಭಾಜ್ಯವಾಗಿದ್ದು ನಾನು ನೀನು ಸತ್ತು ಎತ್ತಲೋ ಹೋಗುತ್ತೇವೆ. ಇಂಥದೊಂದು ಸಂಬಂಧದ ನಂತರವೂ ನಾನು ನೀನು ಈ ಸಂಬಂಧದ ಪರಿಣಾಮಗೊಂಡ ನಾವೇ ಆಗಿ ಉಳಿಯುತ್ತೇವೆ. ಇವನ್ನು ನಾವೇನು ಸದ್ಯವೇ ಎದುರಿಸಬೇಕಾದ ಸತ್ಯವೇನಲ್ಲದಿದ್ದರೂ ದೂರದ ವಾಸ್ತವಗಳೇ. ಆದ್ದರಿಂದಲೇ ರಾಜೇಶ್ ಗಂಡ ಎನ್ನುವುದನ್ನುಳಿದು ಇನ್ನೇನಾಗಲೂ ನಾನು ಅಸಹ್ಯಪಡುತ್ತೇನೆ. ನಾನು ಯಾರ ಭಾವನೂ ಅಲ್ಲ, ಯಾರ ಅಳಿಯನೂ ಅಲ್ಲ, ಯಾರ ಮಾವನೂ ಅಲ್ಲ, ನಿನ್ನ ಗಂಡ ಮಾತ್ರ. ನಿನ್ನ ಸಂಬಂಧ ಎಷ್ಟೆಷ್ಟು ಸಾಮಾಜೀಕರಣಗೊಳ್ಳುತ್ತದೆಯೋ ಅಷ್ಟಷ್ಟು ಆತ್ಮನಿಷ್ಠೆಯಿಂದ ದೂರ ಸರಿಯುತ್ತೇವೆ. ನಮ್ಮತನವನ್ನು ಅನ್ಯಕ್ಕೆ ಒಪ್ಪಿಸುತ್ತೇವೆ. ಅದಕ್ಕಾಗಿ ನೀನು ನಿನ್ನ ಸಂಬಂಧವನ್ನು ಕೇವಲ ನಿನ್ನದೇ ಎಂದು ತೀವ್ರವಾಗಿ ಮತ್ತು ಜೀವಂತವಾಗಿ ಪರಿಭಾವಿಸಬೇಕು. ಎಂದರೆ ನಿನ್ನವರೊಡನೆ ಅಸಹ್ಯವಾಗಿ ಜಗಳವಾಡು ಎಂದು ನಾನು ಹೇಳುತ್ತಿಲ್ಲ. ಆದರೆ ನಿನ್ನ ಪ್ರೇಮದ ಸಾರ್ಥಕತೆಯನ್ನು ಅದು ಎಷ್ಟೆಷ್ಟು ಸೃಷ್ಟಾತ್ಮಕವಲ್ಲದ ನಿರ್ಜೀವ ಪ್ರೇಮದಿಂದ ದೂರ ಮಾಡಿತು, ಎಷ್ಟೆಷ್ಟು ನಿನ್ನನ್ನು ಜೀವನ್ಮಯವಾಗಿ ಮಾಡಿತು ಎನ್ನುವುದರ ಮೂಲಕವೇ ನೀನು ಗುರುತಿಸುವುದು. ಈ ಅರ್ಥದಲ್ಲೇ ಒಂದು ಬಾರಿ ಪ್ರೇಮಯೋಗವೆಂದು ನಾನು ಕರೆದಿದ್ದು. ಇದೆಲ್ಲ ಯಾಕೆ ನಿನಗೆ ಹೇಳಿದೆ? ನನ್ನ ಪ್ರೇಮದ ಬಗ್ಗೆ ನಿನಗೆ ಅದಮ್ಯ ಶ್ರದ್ಧೆ ಇದ್ದರೆ ನಿರ್ಭಯಳಾಗಿರು. ನಿನ್ನ ಅಣ್ಣಂದಿರ, ತಾಯಿ ಮತ್ತು ಇತರ ಬಂಧು ಬಳಗದವರ ಪ್ರೋತ್ಸಾಹ ಅಥವಾ ಸಹಾಯದಿಂದ ವಿಮುಖಳಾಗಲೇಬೇಕು ಎಂದರೆ ನೀನಾಗಿ ಖಂಡಿತ ನಿಮ್ಮ ಅಣ್ಣನವರನ್ನೇ ಆಗಲಿ ಯಾರನ್ನೇ ಆಗಲಿ ಇದರ ಬಗ್ಗೆ ದಯವಿಟ್ಟು ಕೇಳಬೇಡ. ನಿನಗೂ ಮತ್ತು ಇತರರಿಗೂ ಇರುವ ಸಂಪರ್ಕಕ್ಕೆ ನಿನ್ನ ಪ್ರೇಮ ಪ್ರಕರಣವು ಒಂದು ಮಾಧ್ಯಮವಾಗಬಾರದು. ನಿನಗೆ ಇಷ್ಟೆಲ್ಲ ಹೇಳುತ್ತಿರುವ ನನಗೆ ಒಳಗೊಳಗೆ ನಿನಗೆ ಬೋಧಿಸುವುದರ ಮೂಲಕ ಹೊಲಸು ಆತ್ಮಶ್ಲಾಘನೆ ಇಳಿದೇನೋ ಏನೋ ಎಂದು ಭಯವಾಗದೇ ಇಲ್ಲದಿಲ್ಲ. ಯೌವನದ ದಿನಗಳನ್ನು ಈ ತೆರನಾಗಿ ಕಳೆ ಎಂದು ಹೇಳುವುದು ನಿಜಕ್ಕೂ ಕ್ರೌರ್ಯವೇ. ಆದರೆ ಕಠೋರತೆಯ ಅರಿವು ನನಗೂ ಇದೆ. ಆದರೆ ನಿನಗೆ ಹಾಗೆನ್ನಿಸಿದರೆ ಇದಕ್ಕೆ ಎಂದರೆ ಮದುವೆಯಾಗಲಿಕ್ಕೆ ನನ್ನ ಈಗಿನ ಪರಿಸ್ಥಿತಿಗೆ ಏನಾದರೂ ಒಂದು ಉಪಾಯ ಸೂಚಿಸು. ಅಥವಾ ನನಗಾಗಿ ಇಷ್ಟೆಲ್ಲ ಕಷ್ಟಪಟ್ಟವಳಿಗೆ ನಾನು ಏನನ್ನಾದರೂ ತ್ಯಾಗ ಮಾಡಲು ಸಿದ್ಧನಿದ್ದೇನೆ. ಏನು ಮಾಡಲಿ ಹೇಳು ರಾಜೇಶ್? ಈಗ ತಾನೇ ರಾಮ ಮನೋಹರ ಲೋಹಿಯಾಯವರನ್ನು ಭೇಟಿಯಾಗಿ ಬಂದೆ ಕಣೆ. ಏನೇನೋ ಓದಲಿಕ್ಕೆ ಬೇಜಾರಾಗುವಂತೆ ಬೋರ್ ಬರೆದಿದ್ದೇನೆ. ಹರಿದೆಸೆಯೋಣವೆನ್ನಿಸಿತು. ಆದರೂ ಇರಲಿ, ಯಾಕೆ ಮುಚ್ಚಿಡೋದು ಏನನ್ನಾದರೂ. ಇದನ್ನು ಇಂಜೆಕ್ಟ್ ಮಾಡಿಸಿಕೊ. ನಾಳೆ ಇದನ್ನು ಹಾಕುತ್ತೇನೆ. ನೀನು ನನ್ನ ಹಾಗೆ ಏನಾದರೂ ಗಲೀಜಾಗಿ ಕೊರೆಯಬೇಡ. ಏನಾದರೂ ಕೊಂಚ ಪೋಲಿಯಾಗಿ ಬರಿ. ಇರಲಿ, ಪೂಚಂತೆ. ಮೈಸೂರು. ರಾಜೇಶ್, ಕೊಂಚ ತಡವಾಗಿದೆ, ರೇಗಾಡಬೇಡ. ನಾಳೆ ಒಂದು ತಮಾಷೆ ಕಳಿಸುತ್ತೇನೆ. ನಿಮ್ಮಣ್ಣನವರ ಬಳಿ ಕೇಳಬೇಡ ಏನನ್ನು ಎಂದು ಬರೆದಿದ್ದನ್ನು ನೀನು ಅನ್ಯಥಾ ಭಾವಿಸದಿದ್ದುದನ್ನು ಕಂಡು ನನಗೆ ಸಂತೋಷವಾಯಿತು. ಅವತ್ತು ಹೊಟ್ಟೆ ನೋವೆಂದು ಮಲಗಿದ್ದಾಗ ನಿನ್ನ ಕೈ ಹತ್ತಿರವಾಯಿತು. ಹೊಟ್ಟೆ ನೋವೆಲ್ಲ ಮಾಯವಾಯಿತೆಂದೆನಿಸಿದಾಗ ಯಾಕೋ ಹಾಗೆ ಕೈ ಎಳೆದುಕೊಂಡು ಬಿಟ್ಟೆ. ಸ್ವರ್ಗಚ್ಯುತನಾದ ಚೇತನದಂತೆ ಉಳಿದೆ. ಛೆ, ಮುದ್ದು. ನಿನ್ನನ್ನು ಯೋಚಿಸಿದರೆ ಸಾಕು, ನನ್ನಲ್ಲಿ ಮುದ್ದಿನ ಸಮುದ್ರವೇ ಉಕ್ಕಿ ಉಕ್ಕಿ ಹರಿಯುತ್ತೆ. ಏಕೋ ಮೊನ್ನೆಯಿಂದ ಸಿತಾರಿಗೆ ತರ್ಪಣ ಬಿಡಲೇ ಎನ್ನಿಸುತ್ತಿದೆ. ಕಳಿಸಿದ ಪುಸ್ತಕ ಓದಿದೆಯಾ? ಸಾಕ್ಷಿ ಬಂದಿದೆ. ನಿನಗೆ ದೊರೆತಿತಾ? ನನ್ನ ಕಾದಂಬರಿಯ 5ನೇ ಅಧ್ಯಾಯ ಈಗ ತಾನೇ ಮುಗಿಸಿದೆ. ಮೈಸೂರಿನಲ್ಲಿ ಏನೂ ವಿಶೇಷವಿಲ್ಲ. ಈ ಕಾಗದಕ್ಕೆ ಉತ್ತರ ಬಂದ ಕೂಡಲೇ ಶಿವಮೊಗ್ಗಕ್ಕೆ ಹೊರಡುತ್ತೇನೆ. 2ಕ್ಕೆ ಬೆಂಗಳೂರು. ಅಲ್ಲಿಂದ ಶ್ಯಾಮ್ ಸುಂದರ್ ನಾನು ಇಬ್ಬರು ಕುಪ್ಪಳ್ಳಿಗೆ ಹೋಗುತ್ತೇವೆ. ನೀನು ಬರುತ್ತೀಯಾ? ನನ್ನ ಕಾದಂಬರಿಯನ್ನು ಹೀಗೆ ಆರಂಭಿಸಲಿಕ್ಕೂ ಆಗುತ್ತದೆಂದು ನಾನು ಊಹಿಸಿರಲಿಲ್ಲ. ಸದ್ಯ. ನಿನಗೆ ಹೊಸ ತೊಂದರೆಗಳೇನಾದರೂ ಸಂಭವಿಸಿದವಾ? ಸಂಬಂಧಿಕರ ಕಡೆಯಿಂದ ನಾ ಕೇಳಿದ್ದು.
ಬೊಂಬಾಯಿಗೆ ಹೋಗುವುದರ ಬಗ್ಗೆಯೂ ಯೋಚಿಸುತ್ತಿರುವೆನು. ಮತ್ಯಾವಾಗ ನೀನು ಸಿಗುತ್ತೀಯಾ ನೋಡಲಿಕ್ಕೆ? ನಿನ್ನೆ ಒಂದು ಮಹಾ ಕನಸು. ಮೊನ್ನೆ ನಿನ್ನ ಗೆಳತಿಯರು ಅದೆಲ್ಲಿಗೋ ಹೋಗುತ್ತಿದ್ದರು, ಚಿನ್ಮಯಾನಂದರ ಭಾಷಣಕ್ಕೆ. ನೀನು ಹೋಗಿದ್ದೆ. ನಿನಗೆ ಅವರು ಪೂಜ್ಯರು. ಇಲ್ಲದಿದ್ದರೆ ಇನ್ನೂ ಕ್ರೂರ ಭಾಷೆಯನ್ನುಪಯೋಗಿಸಿ ಅವರ ಬಗ್ಗೆ ಬರೆಯುತ್ತಿದ್ದೆ ಗೊತ್ತಾ? ಪೂಚಂತೆ. 8/1/1962 ಶಿವಮೊಗ್ಗ. ರಾಜೇಶ್, ನಿನ್ನ ಕಾಗದ ಗ್ರೀಟಿಂಗ್ಸ್ ಎಲ್ಲ ತಲುಪಿತು. ನಾನು ಪೋಲಿ ಎಂದಿರುವುದನ್ನು ನೀನು ಈ ಅರ್ಥದಲ್ಲಿ ಪರಿಭಾವಿಸುತ್ತಿ ಎಂದು ತಿಳಿದಿರಲಿಲ್ಲ. ನಾನು ಚಿತ್ರ ಬರೆದಿದ್ದಕ್ಕೆ ಇಷ್ಟು ಭೀತಿಯಿಂದ ದಮ್ಮೈಗುಡ್ಡೆ ಹಾಕಬೇಕಾಗಿರಲಿಲ್ಲ. ಇರಲಿ. ಮನಸ್ಸಿನ ಅತಿ ಪಾತಾಳದಲ್ಲಿ ಎಲ್ಲರಿಗೂ ಇನ್ನೊಬ್ಬರ ಬಗ್ಗೆ ಈ ಥರದ ಅಪನಂಬಿಕೆ ಇದೆಯೇನೋ. ಯಾಕೆ ಹೀಗೆ ಹೆದರ್ತಿ ರಾಜೇಶ್? ನಾನು ನಿನ್ನನ್ನು ಸಹಿತ ಮುಟ್ಟುತ್ತಿರಲಿಲ್ಲ ತಿಳ್ಕೊ. ಯಾಕೆ ಎಲ್ಲೋ ನನ್ನ ಲವ್ ಬರಿಯ ಕುತೂಹಲ ಮಾತ್ರವಾದರೆ ಎನ್ನುವ ಕಟು ವಿಮರ್ಶೆಗೆ ಮೊದಲು ಕುತೂಹಲವನ್ನಿಂಗಿಸಿಕೊಳ್ಳಲೆಂದೇ ಕೈಯಾಡಿಸಿದೆ. ಇದೆಲ್ಲ ಹೇಳಿದರೆ ವಾದ, ಮಾಡಿದರೆ ಕಾಮುಕತೆ. ಥೋ, ಎಷ್ಟು ಸಾರಿ ಯೋಚಿಸುತ್ತೇನೆ. ಈ ಪಂಚೇಂದ್ರಿಯ ಮಾರ್ಗವಲ್ಲದೆ ಬರುವ ಅನುಭವ ತಿಳುವಳಿಕೆ ಯಾವುದಿದೆ ಎಂದು. ರಾಜೇಶ್, ನೀ ಬೈತರೆ ನನಗಿಂತ ಒಳ್ಳೆ ಹುಡುಗ ಯಾರೂ ಇಲ್ಲ. ಇವೆಲ್ಲ ಬೇಡ ಅನ್ನೋ ಇದೋ ಹೊರಟೆ. ಯಾವುದೂ ಹೋಗದಂತೆ ತಡೆದಿದೆ. ಈ ಪಂಚೇಂದ್ರಿಯಗಳು ಇವನ್ನು ಮೀರಿದ ಅನುಭವ ಘಟನೆ ಸಿದ್ಧಿಸಿದ ದಿನ ಅವತ್ತು ಮಾತ್ರ ಜೀವನ ವಿಮುಖತೆ, ತಪಸ್ಯ, ಧ್ಯಾನ ಎಲ್ಲ ನನಗೆ ನಿಜ. ಕಾಮ, ಹೆಣ್ಣು, ಹೊನ್ನು ಎಲ್ಲ ಸುಳ್ಳು. ಅಲ್ಲಿಯವರೆಗೆ ಈ ಅಸ್ಥಿಪಂಜರ ಬದ್ಧ. ಇವೆಲ್ಲ ಹೇಳುವಂತಿಲ್ಲ ನಿನಗೆ ರಾಜೇಶ್. ಎಲ್ಲಿ ಹೇಳಿಕೊಳ್ಳಲಿ? ಹೇಳಿದರೆ ಅಹಂಕಾರ, ಹೇಳದಿದ್ದರೆ ಮೋಸ. ಇಂಗು ತಿಂದ ಕಪಿ ನಾನು. ನಾನು ಬರೆದಿದ್ದ ಚಿತ್ರ ಮುಂದೆ ಹಾಗೆ ಮಾಡುತ್ತೀನಿ ಎಂದಲ್ಲ. ನನಗೂ ಗೊತ್ತು. ನಾನು ಮೊದಲು ಹಾಕಿರುವ ಮೇಲ್ಪಂಕ್ತಿ ಇಷ್ಟು: ಒಂದು, ನಿನಗೆ ಅಪಾಯಕಾರಿಯಾಗಿ ನಿನ್ನ ಪ್ರೇಮವನ್ನು ಮಿಸ್ಯೂಸ್ ಮಾಡಬಾರದು. ಎರಡನೆಯದು, ಪ್ರೇಮ ನಿನ್ನ ದೌರ್ಬಲ್ಯ ಕಂಡುಕೊಂಡು ನಿನಗೆ ಮೋಸ ಮಾಡಬಾರದು ಎಂದು. ಮೇಲೆ ಮಲಗುವುದರ ಬಗ್ಗೆಯೂ ನಾನು ಬೊಂಬಾಯಿಗೆ ಹೋಗುವುದರ ಬಗ್ಗೆಯೂ ಯೋಚಿಸಿದಂತೆಯೇ ನೇರವಾಗಿ ನಿಷ್ಠುರವಾಗಿ ಇಬ್ಬರೂ ಯೋಚಿಸಲಿಕ್ಕೂ ಬರೆದುಕೊಳ್ಳಲಿಕ್ಕೂ ಸಾಧ್ಯ. ಚಿತ್ರ ಬರೆದು ದ್ರಾವಿಡ ಪ್ರಾಣಾಯಾಮದ ಮೂಲಕ ನಿನಗೆ ಪ್ರಲೋಭಿಸಬೇಕೇನು? ಬರ್ತೀನಿ. ಸುಮಾರು 9-10ನೇ ತಾರೀಕು. ಬಹುಪಾಲು ಬರುವ ಎಂದಿರುವೆನು. ಏನಾದರೂ ಈಗ ಬರುವುದು ಯಕ್ತವಲ್ಲ ಎಂದರೆ ನೋ ಎಂದಷ್ಟೇ ವೈರ್ ಮಾಡು. ಪೂಚಂತೆ. 12/1/1962 ಶಿವಮೊಗ್ಗ. ರಾಜೇಶ್ಗೆ, ನಿನ್ನ ಕಾಗದ ತಲುಪಿತು. ನಿಮ್ಮಮ್ಮ ಬೇಜಾರು ಮಾಡಿಕೊಂಡಿದ್ದರ ಬಗ್ಗೆ ಅಸ್ಪಷ್ಟವಾಗಿ ಬರೆದಿದ್ದೀಯಾ? ಯಾಕಂತೆ ಸಿಟ್ಟು? ಅವರ ಭಯ ನಿರಾಧಾರವಾದುದೋ ಏನೋ. ಆದರೂ ಅದು ಅವರಿಗೆ ಸಹಜವಲ್ಲವಾ? ಮಗಳನ್ನು ಯಾರು ಹಾಳು ಮಾಡಿಬಿಡುತ್ತಾರೋ ಎನ್ನುವ ಆತಂಕ ಅವರನ್ನು ಕಾಡುತ್ತಿರಬಹುದು. ಅದನ್ನೆಲ್ಲ ಹೋಗಲಾಡಿಸುವುದು ಬಹುಶಃ ನಿನ್ನ ನನ್ನ ಜವಾಬ್ದಾರಿ ಇರಬೇಕು. ಶ್ಯಾಮ್ ಸುಂದರ್ ನಿನ್ನನ್ನು ತುಂಬ ಹೊಗಳಿದರು. ಅಲ್ಲ ರಾಜೇಶ್, ನಿನ್ನ ನನ್ನ ಸಂಬಂಧ ಎಂಥ ನಾಚಿಕೆಯಾಚೆಗೆ ಹೋಯ್ತಲ್ಲಮ್ಮ. ನಿಮ್ಮ ಮನೆಯ ಬಗ್ಗೆ ನೀನು ಬರೆದಿದ್ದು ನಾನೆಣಿಸಿದಂತೆಯೇ ಇದೆ. ಇರಲಿ, ಒಂದೊಂದು ಸಾರಿ ಆಶ್ಚರ್ಯಪಡುತ್ತೇನೆ ನಾವುಗಳು ಏನಾಗಿದ್ದೇವೆ ಎಂದು. ನಿನ್ನೆ ಗಾಂಧೀಜಿ ದೆಸೆಯಿಂದ ಎಂದು ಒಂದು ಸಣ್ಣ ಕತೆ ಬರೆದು ಮುಗಿಸಿದೆ. ನನ್ನ ಕಾದಂಬರಿಯಲ್ಲಿ ನನ್ನ ಹೊಯ್ದಾಟ, ಮಾನಸಿಕ ಸಿಕ್ಕುಗಳು ಇತ್ಯಾದಿ ಸರ್ವಸ್ವವನ್ನೂ ನಿವೇದಿಸಿಬಿಡುತ್ತೇನೆ ಅದರಲ್ಲಿ. ಬೊಂಬಾಯಿಗೆ ಒಂದು ಸಾರಿ ಹೋಗುವುದೇಕೆ ಅನ್ನಿಸುತ್ತದೆ ನಿನ್ನನ್ನು ಯೋಚಿಸಿದರೆ. ಆದರೆ ಅದು ಸಹಿತ ಅದ್ಭುತ ಅನುಭವವೇ ಹೌದು. 6-9 ತಿಂಗಳ ನಂತರ ಹಿಂತಿರುಗಿ ಬಂದು ನಿನ್ನನ್ನು ಅಪ್ಪಿಕೊಳ್ಳುವ ಭಾವ ತೀವ್ರತೆಯನ್ನು ಯೋಚಿಸುತ್ತೇನೆ. ಇದು ಸಹ ದಿವ್ಯಾನುಭವವೇ. ನಿಮ್ಮಮ್ಮ, ವಾಸು ಇತ್ಯಾದಿಗಳಿಗೆ ಎಷ್ಟೊಂದು ತೊಂದರೆ ಕೊಡುತ್ತೇನೆ ಎನ್ನಿಸುತ್ತದೆ ನನಗೆ. ಇವರುಗಳು ನನ್ನನ್ನು ಇಷ್ಟರ ಮಟ್ಟಿಗೆ ನಂಬಿರುವುದೇ ದೊಡ್ಡ ವಿಷಯ ಕಣೆ. ನನಗೆ ಈಗ ತುಂಬ ಬಳಲಿದಂತೆ ಮಾನಸಿಕ ಸ್ಥಿತಿ. ಇದ್ಯಾಕೆ ಈ ಶೂನ್ಯವಾದ ಚಿತ್ತಸ್ಥಿತಿಯೋ ಕಾಣೆ. ಪೂಚಂತೆ. 1/2/1962 ಶಿವಮೊಗ್ಗ. ನನ್ನ ರಾಜೇಶ್ಗೆ, ಥೂ ಥೂ ಥೂ, ಹುಚ್ಚಿ ಹುಚ್ಚಿ ಹುಚ್ಚಿ. ಯಾಕೆ ಹೀಗಾಡ್ತೀಯ? ನಮ್ಮಜ್ಜಿಗೆ ಏನೇನೋ ಹುಷಾರಿಲ್ಲವಾದ್ದರಿಂದ ಅವರು ಬಾಬಾ ಹತ್ತಿರ ಹೋಗಲಿಕ್ಕಾಗಲಿಲ್ಲ. ಬಾಬಾ ಹತ್ತಿರ ಹೋಗಿ ನಿನ್ನನ್ನು ಮರೆತೆ ಎಂದೆಲ್ಲ ಬರೆದಿದ್ದೀಯಲ್ಲೇ. ಆಹಾ, ತ್ಯಾಗ ಅಷ್ಟೊಂದು ಸುಲಭಕ್ಕೆ ಬರೋದಿಲ್ಲ ಕಣೆ. ಆ ಪುಣ್ಯಕ್ಕೆ ಬಹಳ ದಿನ ಬೇಕಾಗುತ್ತೆ. ಆ ಪುಣ್ಯ ನನಗೆ ಆಗಲಿ ನಿನಗೇ ಆಗಲಿ ಲಭಿಸಿದರೆ ಅದು ಇಬ್ಬರಿಗೂ ಧನ್ಯತೆಯನ್ನು ದೊರಕಿಸುತ್ತೆ ಕಣೆ.
ತ್ಯಾಗ ಸಹ ನಿನ್ನ ಜೊತೆಗೇ ಆಗಿ ಹೋಗಲಿ ಅಲ್ಲವಾ? ಅದೊಂದು ತರ ನಿಷ್ಕಾರಣವಾದ ಕಾರಣಾತೀತವಾದ ಸಾವಿನಂಥ ಸ್ವತಂತ್ರ ಸ್ಥಿತಿ ಕಣೆ. ಅದಕ್ಕೆ ಯಾರು ಕಾರಣರಲ್ಲ, ಯಾರು ಮರುಗುವ ಅವಶ್ಯಕತೆಯೇ ಇಲ್ಲ, ತಿಳಿಯಿತಾ? ಎಲ್ಲ ನಶ್ವರ ಎಂದು ಈಶ್ವರವಾದಿಯಾಗುವ ಪುಣ್ಯಕ್ಕೆ ಇನ್ನೂ ಭಾರಿ ದೂರ ಇದೆ. ಯಾಕೆ ಒದ್ದಾಡುತ್ತೀಯ? ನೀನು ಕುಳಿತಿ ಬೆಂಕಿಯನ್ನು ನಂಬಿ, ಪ್ರೀತಿ ಅದಕ್ಕೆಂಬಿ, ಕಪ್ 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 ಕರ್ಪೂರದ ಗೊಂಬಿ. ಹೌದು ಕಣೆ, ಎಲ್ಲ ಕರ್ಪೂರದ ಗೊಂಬಿಗಳೇ ಒಂದು ಕಡೆ. ಆದರೆ ಬಹಿರಂಗದ ಲೌಕಿಕ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಲು ಬರುವ ಅಲ್ಪ ನಶ್ವರವಾದದಿಂದ ಸರ್ವದಾ ನಮ್ಮ ಮನವನ್ನು ಜಾಗರೂಕತೆಯಿಂದ ಕಾಯಬೇಕು. ತೊಡೆಗೆ ತೊಡೆ ಕೂಡಿಸಿ ಮಲಗುವ ಈ ಸುಖ ಸೌರಭ ಪ್ರಲೋಭನೆ ಇದು ಸುಳ್ಳೆನಿಸುವಂತಾಗಬೇಕಾದರೆ ಈ ವಂಚನೆಯ ಆಧ್ಯಾತ್ಮಿಕದ ಸೋಗು ಏನೇನೂ ಸಾಲದು ಕಣೆ. ಬಹುಶಃ ಭಗವತ್ ಕೃಪೆ ಇದ್ದರೆ ಕಾಲಾನಂತರದಲ್ಲಿ ಅದನ್ನೂ ಕಂಡೇವು. ಇರಲಿ, ಪೂಚಂತೆ. 5/2/1962 ಶಿವಮೊಗ್ಗ. ಈ ಕಾಗದಕ್ಕೆ ಉತ್ತರವನ್ನು ಶಿವಮೊಗ್ಗಕ್ಕೆ ಬರಿ ಆಯ್ತಾ? ರಾಜೇಶ್. ಏನು ನನ್ನ ಮಾನಸಿಕ ತೊಂದರೆ ಎಂದೇ ಅಲ್ಲ, ಯಾರಿಗೆ ಗೊತ್ತು? ಅದೇನು ಕಾರ್ಯಕಾರಣಪೂರ್ವಕವಾಗಿ ಉದ್ಭವಿಸುತ್ತವೆಯೇ? ಸುಮ್ಮನೆ ತೊಂದರೆ ಪಡುವುದಷ್ಟೇ. ನೀನಾದರೂ ಏನು ಸಹ ಮಾಡಿಯೇ? ನನ್ನ ಹಿಂದಿನ ಕಾಗದದಲ್ಲಿ ನಮ್ಮದೇ ಜಿಲ್ಲೆಯಲ್ಲಿರುವ ತೇಜಸ್ವಿ ನೆಂಟರುಗಳು ನಮ್ಮ ಬಗ್ಗೆ ಅಲ್ಲದೆ ಹೋದ ಮಾತು ಆಡಿರುವುದನ್ನು ನನ್ನ ಕಿವಿಗೆ ಬಿದ್ದಿತ್ತು. ಅದಕ್ಕೆ ಸಿಡಿಮಿಡಿಗೊಂಡು ತೇಜಸ್ವಿಯವರು ಬರೆದಿರುವುದು ಇಲ್ಲಿ. ಜಗತ್ತಿನ ನೇತ್ರಗಳೆಲ್ಲ ತಮ್ಮ ಕಡೆಗಿದೆ ಎನ್ನುವ ಭ್ರಾಂತಿ ಇವಕ್ಕೆ. ಅವರಿಗೆ ಬರೀ ತಮ್ಮ ಸೆರಗಿನ ಮರೆಯ ಪ್ರಣಯ ನಮಗೆ ಬೇಕಾಗಿಲ್ಲ, ಪ್ರಣಯ ಪೋಷಕ ಮಂಡಳಿಯ ಅವಶ್ಯಕತೆ ಏನೂ ಬೇಕಿಲ್ಲ ಎಂದು. ನೀನು ಅಗತ್ಯವಾಗಿ ಅಧ್ಯಾಪಕಳಾಗು. ಅದು ಗರ್ಲ್ಸ್ ಹೈಸ್ಕೂಲೆಂದರೆ ಕೊಂಚ ವಾಸಿಯೇ ಕಣೆ. ಇರಲಿ, ನೋಡಿದೆಯಾ ನಿನ್ನ ತೀವ್ರ ಉದ್ವೇಗ ಸಡಗರಗಳು ನಿನ್ನ ಬಗ್ಗೆ ಏನೇನು ಮಾತು ಬರುವಂತೆ ಮಾಡಿತು ಎಂದು. ಏನೇ ಆಗಲಿ, ನಿನ್ನ ಮನವನ್ನು ಹಿಡಿದಿಡದಿದ್ದರೆ ನಿನಗೆ ತುಂಬ ಕೆಡುಕೆ ರಾಜೇಶ್. ಕೊಂಚ ಯೋಚಿಸು. ಪ್ರೇಮವೇನು? ನಿನ್ನ ನನ್ನ ಪರಮಗಂತವ್ಯವೇ ಮುಕ್ತಿಯೇ? ಅವೆಲ್ಲ ಜೀವನವನ್ನು ಸಹ್ಯ ಮಾಡುವಂಥವು. ಜೀವಿಸಲು ದೇವರು ನಮಗಿತ್ತ ವರಗಳೇ ಹೊರತು ಅವನ್ನು ಜೀವನದ ಪರಮಗಂತವ್ಯವೆಂದು ಭಾವಿಸಿದರೆ ಕೊನೆಗೆ ತೀವ್ರ ನಿರಾಶೆ, ಹತಾಶೆ, ಜೀವನ ವಿಮುಖತೆಗಳಿಗೆ ಒಳಗಾಗಬೇಕಾಗುತ್ತದೆ ಮರಿ. ನಾನೂ ನಿನ್ನಂತೆಯೇ ಇದ್ದೆ ಹಿಂದೊಮ್ಮೆ. ಆದರೆ ಅಸಹನೀಯತೆಯನ್ನರಿತಿದ್ದೇನಮ್ಮ. ನಾನಿರುವುದು ನನ್ನಲ್ಲಿ, ನೀನು ಒಂದಾಗುವುದಕ್ಕಲ್ಲ, ನನ್ನನ್ನು ಅನುಭವಿಸಿ ನನ್ನಿಂದ ಬಿಡುಗಡೆಗೊಳ್ಳುವುದಕ್ಕೆ ಅಲ್ಲವಾ? ನನ್ನ ಬಗ್ಗೆ ಅಪನಂಬಿಕೆ ಇತ್ಯಾದಿಗಳೇನಾದರೂ ಇದ್ದರೆ ಕಾತರಳಾಗಿರುವುದು ಸಹಜವೆನ್ನಬಹುದು. ಆದರೆ ಹೀಗೆ ತಮಗೆ ಅದಕ್ಕಾಗಿ ಹೆದರುವಂತಿಲ್ಲವಲ್ಲ. ಇನ್ನೊಮ್ಮೆ ನಿಮ್ಮವರೇನಾದರೂ ನನ್ನ ಬಗ್ಗೆ ಕೇಳಿದರೆ ಯಾರು ಮದುವೆಯಾಗುತ್ತೀನಿ ಎಂದು ಹೇಳಿರುವುದು? ನಾವಿಬ್ಬರೂ ಅನೈತಿಕವಾಗಿ ಜೊತೆಗಾರರೆಂದು ತಿಳಿದಾದರೂ ಹೆದರಿ ಅವರು ಸುಮ್ಮನಾಗಲಿ. ಆಯ್ತಾ? ಈ ಕಾಗದದೊಡನೆ ಫೋಟೋ ಕಳಿಸಿರುವೆನು, ನೋಡಿಕೊ ಎಷ್ಟೊಂದು ದಪ್ಪ ಇದ್ದೀ ಎಂದು. ಹಾಗೆ ನಾನೂ ಕೂಡ. ಇಬ್ಬರೂ ತೆಳ್ಳಗಾಗುವುದು ಒಳಿತು ಬೇಗ. ಪೂಚಂತೆ. 23/2/1962 ಶಿವಮೊಗ್ಗ. ಈಗ ತಾನೇ ನಿನ್ನ ಕಾಗದ ಸಿಕ್ಕಿತು ಕಣೆ ರಾಜೇಶ್. ಈ ವಾರ ಯಾಕೆ ಕಾಗದ ಬರೆಯುವುದು ತಡವಾಯಿತು ಎಂಬುದು ನಿನಗೆ ಗೊತ್ತಲ್ಲಮ್ಮ. ಮತ್ತೆ ಮತ್ತೆ ಎಚ್ಚರಿಸುತ್ತಲೇ ಇರುವೆ ನಿನಗೆ. ಈ ತೆರದ ಭಾವ ತೀವ್ರತೆ ವ್ಯಕ್ತಿತ್ವಕ್ಕೆ ಅಪಾಯಕಾರಿಯಾಗಿ ರೂಪುಗೊಳ್ಳುತ್ತದೆ ಎಂದು. ಹೇಳಿದ್ದೇ ಪುರಾಣ ಹೇಳುತ್ತಾನೆಂದುಕೊಂಡರೂ ಪರವಾಗಿಲ್ಲ, ಮತ್ತೊಮ್ಮೆ ಹೇಳುತ್ತೇನೆ. ನಾನು ನಿನ್ನನ್ನು ಮದುವೆಯಾಗಲು ಇನ್ನೂ ಎಷ್ಟು ದಿನ ಇದೆ? ಯಾಕೆ ಈ ಪೇಚಾಟ? ನಾಳೆ ಆಗಲು ಹೊರಟಂತೆ ತೀವ್ರತೆ. ಯಾಕೆ ನೀನು ಒಂದು ಕ್ಷಣ ಹೃದಯವನ್ನು ಸ್ತಬ್ಧಗೊಳಿಸಿ ಯೋಚಿಸಬಾರದು? ನೀನು ಫೆಲೋಶಿಪ್ಗಾದರೂ ಹಾಕಬಹುದಿತ್ತು. ಹೇಳಿದೆ, ಕೇಳಲಿಲ್ಲ. ಮುಂದಿನ ವರ್ಷವಾದರೂ ಹಾಕು. ಬೇಕಾದರೆ ಮಧ್ಯಕ್ಕೆ ಬಿಟ್ಟು ಬಿಡಬಹುದಂತೆ. ಆಯಿತು. ಕತೆ ಓದಿದೆಯಾ? ನನ್ನ ಕಥಾ ಸಂಕಲನ ಸುಮಾರು ಅರ್ಧಕ್ಕೆ ಬಂದಿದೆ. ಕಾದಂಬರಿ ಸುಮಾರು 400 ಪುಟಗಳಾಗಿವೆ. ಇನ್ನೊಂದು 200 ಪುಟವಾಗಬಹುದು. ಮನೆಯಲ್ಲೆಲ್ಲ ಹೇಗಿದೆ ಈಗ? ಬರ್ತೀನಿ.
ಕಾಗದ ಬರೆದಿದ್ದರೆ ಬದುಕೋಕಾದರೂ ಹೆಂಗಿದೀದಿ ಇವೆಲ್ಲ ಕಂಡರೆ ರೇಗು. ಕಾಗದ ಬರೆದಿದ್ದರೇನು, ನಾನು ಸತ್ತರೂ ಬದುಕುತ್ತಿ ನನಗೆ ಗೊತ್ತು. ಸಾಯುವಂತ ತೀವ್ರತೆಯ ಪ್ರೇಮ ಕ್ರೋಧವಷ್ಟೇ ಕಠೋರ ನನಗೆ ಗೊತ್ತಾಯ್ತಾ? ಅಲ್ಲ ಮತ್ತೆ ರೇಗಿಸ್ತೀಯಲ್ಲ. ಮೊನ್ನೆ ಕಾಲೇಜಿಗೆ ಹೋಗಿದ್ದೆ. ನಿಮ್ಮ ಸ್ನೇಹಿತರೆಲ್ಲ ಅಲ್ಲಿ ಹೋಗ್ತಿದ್ರು. ಜಿ ಕೃಷ್ಣಮೂರ್ತಿ ಅವರನ್ನು ಓದುತ್ತಿರುವೆನು. ಪೂಚಂತೆ 2-3-1962 ಮೈಸೂರು. ನಿನ್ನ ಕಾಗದ ನೆನ್ನೆ ಸಿಕ್ಕಿತು ಕಣೆ. ಜಿಕೆ ಓದುತ್ತಿದ್ದೀನಿ. ಪರವಾಗಿಲ್ಲ. ಬಹುಶಃ ಒಂದು ತರ ತನ್ನ ಸ್ಲೇವೇಶನ್ ಪಡೆದುಕೊಂಡವ ಈತ ಎಂದೆನಿಸುತ್ತದೆ. ಎಷ್ಟೊಂದು ದೊಡ್ಡ ಮಹಾನುಭಾವ ಅವನು. ಒಂದು ತರ ಬುದ್ಧನ ಅಂಶ ಇರುವಂತೆ ಭಾಸವಾಗುತ್ತದೆ ನನಗೆ. ಅವನನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಅವನಿಗೆ ರಿಯಾಕ್ಟ್ ಮಾಡುವುದೇ ಮಹತ್ತರವಾದುದು. ಯಾಕೆಂದರೆ ಅವನ ಮಾತು ಈಗ ಜೀವನದ ಸರ್ವಕ್ಷೇತ್ರಗಳನ್ನು ವ್ಯಾಪಿಸುತ್ತದೆ. ನಿನಗೆ ಮೈಸೂರಿಗೆ ಬರಬೇಕೆಂದು ಆಸೆನಾ? ನನಗಂತೂ ನಿಮ್ಮೂರಿನ ಆಪ್ತ ಕ್ಷಣಗಳ ನಂತರ ಈ ಹಾಳು ಮೈಸೂರಿನಲ್ಲಿ ನಿನ್ನೊಡನೆ ದರಿದ್ರವಾಗಿ ಬೀದಿ ಬದಿ ಮಾತನಾಡಬೇಕೆಂದರೆ ವಾಂತಿ ಬರುತ್ತದೆ ಕಣೆ. ನಿನಗೆ ಯಾಕೆ ಆಸೆಯೋ ಏನೋ ಒಂದೇ ಸಾರಿ ಮನೆಗೆ ಬರುವಂತಾಗಿ ಬಿಡಬೇಕು. ಸಿತಾರ್ ಗಿತಾರ್ ಎಲ್ಲ ತರ್ಪಣ ಕೊಟ್ಟು ಬದುಕಿಗೆ ನೇರ ಧುಮುಕಿ ಬಿಡಲೇನು? ಬೊಂಬಾಯಿಗೆ ಹೋಗಲಿಕ್ಕೆ ಮೊದಲು ಬೆಂಗಳೂರಿಗೆ ಬರ್ತೀನಿ ಹರಟಲು. ಈ ಮೈಸೂರೆಂದರೆ ನನಗೆ ಮೈಯೆಲ್ಲ ಮುಳುಗುಟ್ಟುವಂತೆ ರೇಗುತ್ತೆ. ನಿನ್ನ ಗೆಳತಿಯರಿಂದ ಕಾಗದವೇನಾದರೂ ಬಂತೋ? ಓಟು ಕೊಟ್ಟೆಯೋ? ಯಾರಿಗೆ? ಪೂಚಂತೆ 24-3-1962 ಶಿವಮೊಗ್ಗ. ರಾಜೇಶ್. ಅನಿವಾರ್ಯ ಕಾರಣಗಳಿಂದ ಶಿವಮೊಗ್ಗಕ್ಕೆ ನಿನ್ನೆ ಬಂದೆ. ನಮ್ಮ ಅಜ್ಜಿಯವರು ನಿನ್ನೆ ತೀರಿ ಹೋದರು. ಆಗ ನಾನೂ ಇದ್ದೆ. ಬದುಕಿನ ಭೀಕರತೆ, ಸಾವಿನ ಭೀಕರತೆ ಇವೆಲ್ಲವನ್ನು ನೋಡಿಯೂ ನನಗೆ ದುಃಖ ಭಯಗಳಾಗುತ್ತಿವೆಯೇ ಹೊರತು ಯಾವ ತಿಳುವಳಿಕೆಯೂ ದೊರೆಯಲಿಲ್ಲ. ಬದುಕಿನ ಬಗ್ಗೆಯೂ ಸಾವಿನ ಬಗ್ಗೆಯೂ ಯಾಕೆ ಈ ತುಮುಲವೋ ನಾನು ಅರಿಯೆ. ಅಜ್ಜಿನ ಸಾವಿನಿಂದ ಅಂತ ಬೇಜಾರೇನೂ ಆಗಲಿಲ್ಲ. ಆದರೆ ತೀವ್ರ ಭಯಾನಕವಾಗಿ ಏನೋ ಅನ್ನಿಸಿತು. ಪೂಚಂತೆ ಮೈಸೂರು. ರಾಜೇಶ್. ನಮ್ಮಜ್ಜಿಯ ಸಾವಿನಿಂದ ನನಗೇನು ಅಂತ ದುಃಖ ಆಗಲಿಲ್ಲ. ನನಗೇನು ಕಣ್ಣೀರೂ ಬರಲಿಲ್ಲ. ನೀನು ನೀರುರಿಸಲಿಕ್ಕೆ ಇರಬೇಕಿತ್ತು. ಹಾಗೆ ಹೀಗೆ ಎಂದೆಲ್ಲ ಔಪಚಾರಿಕವಾಗಿ ಸಂಪ್ರದಾಯಬದ್ಧವಾಗಿ ಬರೆದಾಗೆಲ್ಲ ನನಗೆ ಅತ್ಯಂತ ಅಸಹ್ಯ ರೋಷ ಬರುತ್ತದೆ. ಹತ್ತಿರ ಇದ್ದಿದ್ದರೆ ನೀನೇನು ಕಿಸಿತಿದ್ದಿದ್ದು? ದುಃಖ ಸಂತೋಷಗಳೆಲ್ಲ ಅಷ್ಟೊಂದು ಸುಲಭವಾಗಿ ರಫ್ತು ಆಮದು ಮಾಡಿಕೊಳ್ಳುವಂಥವಲ್ಲ. ಹೆಂಗಸರಂತ ದಡ್ಡರು ಯಾರೂ ಇಲ್ಲ. ನಿಮ್ಮ ಬುದ್ಧಿವಂತಿಕೆ ಎಲ್ಲ ನಿಮ್ಮ ದಡ್ಡತನವನ್ನು ಬಯಲು ಮಾಡಲು ಸಹಕಾರಿಯಾಗುತ್ತದೆ. ಇನ್ನು ಬರೀ ಎಮೋಷನಲ್ ಆಗಿರುವುದೇ ಅತ್ಯಂತ ಒಳಿತು. ನಿಮ್ಮ ತೋರಿಕೆಯ ವಿವೇಕ ಬೋಧನೆಗೆ ನನಗೆ ರೇಗುತ್ತೆ. ಅಲ್ಲೇ ಈಗ ನಿಮ್ಮ ಮನೆಯಲ್ಲೇನು ನೆಂಟರೆಲ್ಲ ಟಳಾಯಿಸುತ್ತಿದ್ದಾರೆಂದು ತೋರುತ್ತದೆ. ನಿಮ್ಮ ಊರಿಗೆ ಸಾಧ್ಯವಾದರೆ ಬರುವ ಎಂದರೆ ಹಾಳು ನಿಮ್ಮ ನೆಂಟರು ವಕ್ಕರಿಸಿರುತ್ತಾರೆ. ಮತ್ತೊಮ್ಮೆ ಬರುವುದು ಸರಿಯೋ? ಯುಗಾದಿಗೆ ಒಂದಷ್ಟು ಫೋಟೋ ಕಳಿಸುವೆನು. ಪೂಚಂತೆ 20-4-1962 ಶಿವಮೊಗ್ಗ. ಆಗಲಿ ಮಾರಾಯ್ತಿ. ಮುಂದಿನ ತಿಂಗಳು 5ರ ನಂತರವೇ ಬರುತ್ತೇನೆ. ಮೊನ್ನೆಯಿಂದ ಇನ್ನೂ ಕೊಂಚ ನನ್ನ ಕಾದಂಬರಿಯನ್ನು ಮತ್ತೆ ಬರೆದೆ. ಒಂದು ತರ ಗಟ್ಟಿಯಾದ ಸಣ್ಣ ಕಥೆಯಾಗಿದೆ. ಕಾನೂರು ಹೆಗ್ಗಡತಿಯಂಥದನ್ನು ಬರೆಯಲು ಈಗ ಅಸಾಧ್ಯವೋ ಏನೋ. ಕವನಗಳನ್ನು ಸಹ ಪ್ರತಿ ಮಾಡಬೇಕು. ಕಥಾ ಸಂಕಲನ ಬರುವುದರಲ್ಲಿದೆ. ಶಾಮಣ್ಣನ ಪರೀಕ್ಷೆ ಮುಗಿದಿದೆ. ಸರಸರ ಊರ ಕಡೆಗೆ ಹೊರಡೋಣವೆಂದಿರುವೆವು. ಅನಂತರ ಬೊಂಬಾಯಿ ಯೋಚನೆ. ಕವನಗಳನ್ನೆಲ್ಲ ಪುನರ್ ವಿಮರ್ಶಿಸುತ್ತಾ ಓದುತ್ತಿರುವೆನು. ದಿನಗಳೆದಂತೆ ಯಾಕೋ ಹಳೆಯದನ್ನ ಓದುವುದು ಅಸಹನೀಯವಾಗುತ್ತಿದೆ. ಪದದ ಪದವಿ ಎಂಬ ಇನ್ನೊಂದು ಕವನ ಇದ್ದಕ್ಕಿದ್ದಂತೆ ಬರೆದು ಬಿಟ್ಟೆ. ಇನ್ನು ಯಾಕೆ ನಿನ್ನ ವಿಚಾರ ನನ್ನ ಮನೆಯವರಿಗೆ ಆಗಲಿ ಯಾಕೆ ಬಂದಿಲ್ಲೆಂದು ಒಂದೊಂದು ಬಾರಿ ಆಶ್ಚರ್ಯವಾಗುತ್ತೆ. ಇಲ್ಲಿ ಯಾರ್ಯಾರೋ ಸುಮತಿ, ಚೆನ್ನಯ್ಯ ಇತ್ಯಾದಿಗಳೆಲ್ಲ ಇದ್ದಾರೆ ಕಣೆ. ಏನೋ ನಿಮ್ಮದರ ಸಮಾಚಾರ ಇಲ್ವಲ್ಲ ಎಂದರು. ಗೊಣಗಬೇಡ್ರಿ ಎಂದಾಗ ಏನಾದರೂ ಮಾಡಿಕೊಳ್ಳಿರೆಂದರು. ಕಾರಂತರ ಸರಸಮ್ಮನ ಸಮಾಧಿ ಓದಿದೆಯಾ? ಅದು ನನಗೆ ತುಂಬಾ ಅರ್ಥಪೂರ್ಣವಾಗಿದೆ ಎನ್ನಿಸುತ್ತದೆ. ಮುಂದಿನ ಕಾಗದ ತುಂಬಾ ಬರೆದಿದ್ದರೆ ಮೂಗು ಕೊಯ್ದು ಬಿಡು, ಚುಗುಟಿ ಬಿಡು. ಪೂಚಂತೆ
26/4/1962 ಶಿವಮೊಗ್ಗ. ರಾಜೇಶ್ವರಿ: ಸುಮ್ಮನೆ ಫೋಟೋ ತೆಗೆಯೋದೇ ಕೆಲಸ ಮಾಡುತ್ತಿರುವೆ. ಏಕೋ ಕಾಣೆ ಮೊನ್ನೆ ಒಂದು ಕವನ ಬರೆದೆ, ಖೈದಿ ಮತ್ತು ಮೃತ್ಯು ಎಂದು. ನೆನಪಿನ ಗೋಡೆಗಳ ಮೇಲೆ ಭವಿಷ್ಯದ ವಿಕಾರ ನೆರಳು ಬೀಳುತ್ತದೆ. ಈ ಚಿತ್ರಲಿಪಿಯನ್ನು ಓದಲಾರದೆ ಕೈದಿಯಾದ ಜೀವ ತೊಳಲುತ್ತದೆ. ಆರಾಮ್ ಕುರ್ಚಿಯ ಮೇಲೆ ಕುಳಿತು ಕೊನೆಗೆ ತನ್ನ ಮಣ್ಣಿನಡೆ ಮೃತಾಗಿ ಮಣ್ಣಿನೊಂದಿಗೆ ಸೇರಿತೆಂದು ಸುಮ್ಮನಾಗುವನು. ನನ್ನೊಳಗೆ ಯಾವಾಗಲೂ ಒಂದು ಮಂಜುತನ ಸೇರಿದೆ. ಯಾವುದರ ಬಗ್ಗೆಯ ನಂಬಿಕೆಗಳಾಗಲಿ ಭಾವನೆಗಳಾಗಲಿ ಇವುಗಳಿಂದ ವಿಮುಕ್ತವಾದದ್ದೇ ಇಲ್ಲ. ಇದನ್ನು ನನ್ನ ಕೃತಿಗಳಲ್ಲಿ ಪ್ರತಿಕೃತಿಸುವುದರ ಮೂಲಕ ಇದಕ್ಕೆ ವಿರುದ್ಧ ಹೋರಾಡಬೇಕಾಗುತ್ತದೆ ಅಥವಾ ಇದರೊಡನೆ ವ್ಯವಹರಿಸಬೇಕಾಗುತ್ತದೆ, ಅರಿಯಬೇಕಾಗುತ್ತದೆ. ಕಾದಂಬರಿಯನ್ನು ನಿಧಾನ ಪುನಃ ಬರೆಯುತ್ತಿರುವೆ. ಇಲ್ಲೆಲ್ಲ ಮಳೆಯ ಮಬ್ಬು ಕವಿದಿದೆ. ಇನ್ನೇನು ಮಳೆ ಬಂದೀತು. ನಿನ್ನ ಅಕ್ಕಂದಿರು ಗೊಣಗಿದ್ದೇನು? ಗೊಣಗದೆ ಸ್ಪಷ್ಟ ಹೇಳುವಂತೆ ನೀಯಾಕೆ ಮಾಡಬಾರದು? ಒಂದು ತಮಾಷೆ ಮಾಡು. ಆಗಲಿ. ತೇಜಸ್ವಿ ಒಡನೆ ನನ್ನ ಸಂಪರ್ಕ ಕತ್ತರಿಸಿದ್ದೇನೆ. ನನಗೆ ಗಂಡು ಹುಡುಕಿ ಎನ್ನು. ಅವರ ಗೊಣಗುವಿಕೆಯ ಮೂಲಾರ್ಥ ತಿಳಿಯಲು ಇದೊಂದೇ ತಂತ್ರ. ಆದರೆ ನನ್ನ ಬಗ್ಗೆ ನಿನಗೆ ನಿತಾಂತ ನಂಬಿಕೆ ಇದೆ ತಾನೆ? ಹಾಗಿದ್ದರೆ ಮಾತ್ರ ಇಂಥದನ್ನು ನಿರ್ಭರತೆಯಿಂದ ಪ್ರಯೋಗಿಸು. ಅನಂತು ನಾಳೆ ಬಂದಾರು. ನನ್ನ ಬಗ್ಗೆ ನನಗೆ ಈಗೀಗ ಅನ್ನಿಸುತ್ತದೆ, ನನ್ನ ಯೌವನೋದ್ರೇಕದ ಭಾವಾತಿಸಾರ ರೋಗದಿಂದ ವಿಮುಕ್ತನಾಗುತ್ತಿದ್ದೇನೆಂದು. ಫೋಟೋ ತುಂಬ ತೆಗಿಬೇಕು. ದೃಷ್ಟಿಕೋನವನ್ನು, ಅದರ ಮುಖ್ಯತೆಯನ್ನು ಫೋಟೋಗ್ರಫಿನಲ್ಲಿ ಪ್ರತಿಪಾದಿಸುವಂತೆ ಇನ್ನೆಲ್ಲೂ ಸಾಧ್ಯವಿಲ್ಲ ಕಣೆ. ಇನ್ನೂ ಪ್ರಿಂಟ್ ಮಾಡಿಲ್ಲ. ಅದು ಮೈಸೂರಿಗೆ ಹೋದ ನಂತರ. ಬೊಂಬಾಯಿಗೆ ಹೋಗಬೇಕಾದ ಅಥವಾ ಅದರ ಬಗ್ಗೆ ಏನಾದರೂ ನಿರ್ಣಯ ಅಂತಿಮವಾಗಿ ತೆಗೆದುಕೊಳ್ಳಬೇಕಾದ ಕಾಲ ಸನ್ನಿಹಿತವಾಗುತ್ತಿದೆ ಎಂದು ತೋರುತ್ತದೆ. ಪೂಚಂತೆ. 3/5/1962 ಮೈಸೂರು. ರಾಜೇಶ್, ನಿನ್ನ ಕಾಗದ ರೀಡೈರೆಕ್ಟ್ ಆಗಿ ಮೈಸೂರಿಗೆ ಬಂದಿದೆ. ಇನ್ನು ನೀನು ಬರೆದಿರುವ ವೃತ್ತಾಂತ ಅಲ್ಲ. ನಿನಗೆ ನನ್ನ ಕವನದ ಬಗ್ಗೆ ಹೇಳಿದ್ದು ನನ್ನ ದೊಡ್ಡ ತಪ್ಪು. ಹೇಳಿದ್ದನ್ನೆಲ್ಲ ತನಗೆ ಅನ್ವಯಿಸಿಕೊಳ್ಳುವುದು. ಇದರಲ್ಲಿ ನನಗೆ ಏನು ಸಂದೇಶವಿದೆ ಎಂದು ವಿವೇಚಿಸುವುದು. ಬಹುಶಃ ಸ್ತ್ರೀಯರೇ ಇಷ್ಟು ಕಣೆ. ಥೂ. ಕಾಲದ ಪರಿಸರದಲ್ಲಿ ಜೀವಿಯೋರ್ವ ಖೈದಿಯಾಗಿ ಬದುಕಬೇಕು. ಭವಿಷ್ಯ ಸಹ ಕರಾಳ ನೆರಳುಗಳಾಗಿ ಮಾತ್ರ ಕಾಣುತ್ತದೆ. ಇದನ್ನು, ತನ್ನನ್ನು, ಕಾಲವನ್ನು ವಸ್ತುನಿಷ್ಠವಾಗಿ ನೋಡುವಷ್ಟೇ ಹಕ್ಕು ಅವನದಾಗಿರುತ್ತದೆ. ಇದನ್ನೆಲ್ಲ ಒಮ್ಮೆ ಜ್ಞಾಪಿಸಿಕೊಂಡು ಮತ್ತೆ ಮರೆಯುತ್ತಾನೆ ಜೀವಿ. ನೀನು ಪದ್ಯವನ್ನು ಓದಿಲ್ಲ. ಸುಮ್ಮನೆ ಅದರ ತಾತ್ಪರ್ಯಕ್ಕೆ ಎಷ್ಟೊಂದು ಭೀಕರವಾಗಿ ನೀನು ಪರಿಭಾವಿಸಿದರೆ ನಿನ್ನ ಮನದಲ್ಲಿ ಬೇರೇನೋ ಒಂದು ರೂಪುಗೊಳ್ಳಲು, ಎಕ್ಸ್ಪ್ರೆಸ್ ಆಗಲು ಕಾಯುತ್ತಿರಬೇಕು. ನೀನು ಎಷ್ಟು ತಪ್ಪಾಗಿ ಬೆಳೆದೀದಿ. ಲವ್ ನಿನ್ನಲ್ಲಿ ಆತ್ಮಾಭಿಮಾನ ತರುವ ಬದಲು ಭಯ ಬಿತ್ತುತ್ತಿದೆಯಲ್ಲ, ಇದೇಕೆ? ನಿನಗೆ ನನ್ನಲ್ಲಿ ಅನುಮಾನ ಬಂದರೆ ನೀನು ಕೇಳುವುದು ನಿನ್ನ ಹಕ್ಕು, ಧರ್ಮ. ಆದರೆ ಇದ್ಯಾಕೆ ನಿಷ್ಕಾರಣವಾಗಿ ಯಾವುದರದೋ ನೆವ ಮಾಡಿಕೊಂಡು ಈ ಕಂಪ್ಲೇಂಟ್ ಎತ್ತುತ್ತೀಯ? ನಿನಗೆ ಏನಾದರೂ ನಿಜಕ್ಕೂ ಈ ಕವನದ ಹೊರಗೆ ಇನ್ನಾವ ಕಾರಣಕ್ಕಾದರೂ ಅನುಮಾನ ಬಂದಿತೆ? ಹೇಳೆ. ನೋಡು ರಾಜೇಶ್, ಈ ಸ್ಟುಪಿಡಿಟಿಯಿಂದ ಹೊರಗಾಗಲಿಕ್ಕೆ ಇರುವುದೊಂದೇ ಮಾರ್ಗ, ತಿಳುವಳಿಕೆ. ಇಂಟೆಲಿಜೆನ್ಸ್ ಅಲ್ಲ, ವಿಸ್ಡಮ್ ಇಂದ. ಘಟನೆಗಳನ್ನು, ಸನ್ನಿವೇಶಗಳನ್ನು ಅದರ ಕಾಂಪ್ಲೆಕ್ಸ್ ಫಾರ್ಮ್ನಲ್ಲಿ ಅರ್ಥ ಮಾಡಿಕೊಳ್ಳುವುದನ್ನು ಕಲಿತಾಗ ಅಲ್ಲವಾ? ಆದರೆ ಹೆಂಗಸಿಗೆ ಇದೆಲ್ಲ ಎಲ್ಲಿ ಸಾಧ್ಯವೋ ದೇವರೇ ಗತಿ. ಯಾರಿಂದಾಗಿಯೂ ಖೈದಿಯಾಗುವುದೂ ಅಲ್ಲ. ಒಂದು ದೊಡ್ಡ ಅರ್ಥದಲ್ಲಿ ಎಲ್ಲ ಖೈದಿಗಳೇ. ನಿನ್ನಿಂದ ನಾನು ಖೈದಿಯಾದೆನೆಂದು ತಪ್ಪಿಸಿಕೊಂಡರೆ ಇನ್ನೊಬ್ಬಳಿಂದ. ಇನ್ನೊಂದು ಸ್ವಲ್ಪ ಸ್ಟೇಟಸ್ಸೋ, ಘನತೆ, ಗೌರವ ಹೆಚ್ಚಾಗುವಂಥವಳನ್ನು ಮದುವೆಯಾಗಿ ಬಂಧು ಬಾಂಧವರನ್ನು ಸಂತಸ ಪಡಿಸಬಹುದು. ಆದರೆ ಅದು ಕೂಡ ಖೈದಿತನದಿಂದ ತಪ್ಪಿಸಿಕೊಂಡಂತೇನು? ಇದನ್ನು ಖೈದಿ ಎಂದು ಪರಿಭಾವಿಸಿದರೆ, ಆದರೂ ಇದನ್ನೆಲ್ಲ ವಾದದಿಂದ ವಿಮುಕ್ತಗೊಳಿಸಲು ಸಾಧ್ಯವೇ ಇಲ್ಲ. ತಿಳುವಳಿಕೆ, ಜ್ಞಾನ, ಘಟನೆಯನ್ನು, ವಸ್ತುವನ್ನು ಅರ್ಥೈಸುವ ಪ್ರವೃತ್ತಿ ಮಿಗಿಲಾದಾಗ ಮಾತ್ರ ಇದರಿಂದ ಬಿಡುಗಡೆಯಷ್ಟೆ. ಉತ್ತರ ಶಿವಮೊಗ್ಗಕ್ಕೆ ಬರಿ. ಪೂಚಂತೆ. 15/5/1962 ಶಿವಮೊಗ್ಗ. ರಾಜೇಶ್ಗೆ. ನಿನ್ನ ಕಾಗದ ತಲುಪಿತು. ನಿನ್ನ ಉತ್ತರವನ್ನು ಒಂದು ತೆರನಾಗಿ ನಾನು ನಿರೀಕ್ಷಿಸಿಯೇ ಇದ್ದೆ. ಇರಲಿ. ಯಾಕೆ? ಡಯೇರಿಯಾ, ಹೊಟ್ಟೆ ನೋವು? ಪರವಾಗಿಲ್ಲ, ಇನ್ನು ಕೊಂಚ ತೆಳ್ಳಗಾಗಿರ್ತೀಯ. ಎಲಿಯಟ್ನ 4 ಕ್ವಾರ್ಟೆಟ್ಸ್ ಮತ್ತೆ ಓದತೊಡಗಿದ್ದೇನೆ.
ಅವನಿಗೂ ಅನೇಕ ಕವಿಗಳಿಗೂ ಎಷ್ಟೊಂದು ವ್ಯತ್ಯಾಸ. ಅಷ್ಟೇ ಅಲ್ಲದೆ ಅವನ ವಿಸ್ಡಮ್ ಅನ್ನು ಪೊಯೆಟ್ರಿನಲ್ಲಿ ಡೆವಲಪ್ ಆಗಲಿಕ್ಕೆ ಹೇಗೆ ಬಿಟ್ಟ. ಛೆ, ದಿಸ್ ಈಸ್ ವೈ ಮೈ ವರ್ಲ್ಡ್ ಎಕೋ ಇನ್ ಯುವರ್ ಮೈಂಡ್. ಕಿಟ್ಟು ಸಿಕ್ಕಿದ್ದ. ಅವನನ್ನು ಸಾಧ್ಯವಾದರೆ ಕರೆತರುತ್ತೇನೆ. ನನ್ನ ಕಾದಂಬರಿ ಸುಮಾರು 4 ಅಧ್ಯಾಯಗಳನ್ನು ಮತ್ತೆ ಬರೆದು ಮುಗಿಸಿದೆ. ನಿನಗೆ ಮಾತ್ರ ಈಗ ಕಳಿಸುವುದಿಲ್ಲ, ಯಾರಿಗೂ ಕೂಡ. ಅಂತೂ ಅದನ್ನು ಬರೆದು ಮುಗಿಸಬೇಕಪ್ಪ. ಬರೆಯುವುದು ಎಂಥ ಕಷ್ಟ ಎನ್ನುವುದು ಹೀಗೆ ನನಗೆ ಗೊತ್ತಾಗುತ್ತಿದೆ. ಭಾಷೆಯನ್ನು ಸಾಹಿತ್ಯೇತರ ಕಾರ್ಯಗಳಿಗೆ ಬಳಸಿ ಬಳಸಿ ನಮಗೆ ಈ ಅವಸ್ಥೆ ಬಂದಿದೆ. ಯಾವ ರೋಗ, ಏನು ಕತೆ? ಯಾವುದೂ ರೋಗವಲ್ಲ. ಏಕೆಂದರೆ ಪ್ರತಿಯೊಂದು ಆಗುಹೋಗಿಗೂ ಒಂದು ಜೀವನ ವಿನ್ಯಾಸದಲ್ಲಿ ಒಂದು ಗಮನೀಯ ಸ್ಥಾನ ಉಂಟು, ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಉಂಟು. ಆದರೆ ಅದನ್ನು ಉಳಿದು ದೂರ ಹೋದ ನಂತರವೇ ಈ ಅನುಭವ ಅರ್ಥ ನಮಗಾಗುವುದು. ಏನು ಮಾಡಲಿ? ನೀವೇ ಹೇಳಿ ಎಂದು ಬರೆದಿದ್ದಿ. ನೀನು ನಿಜಕ್ಕೂ ನನ್ನ ಬುದ್ಧಿಯೇ ಆಗಲಿ, ವಾದವೇ ಆಗಲಿ, ಸಾನ್ನಿಧ್ಯವೇ ಆಗಲಿ ನಿನ್ನನ್ನು ಈ ಗೋಳಿನಿಂದ ನಿವೃತ್ತ ಮಾಡುತ್ತದೆ ಎಂದು ಬಗೆದಿದ್ದೀಯ. ಅದು ಶುದ್ಧ ಸುಳ್ಳು. ದೇಹಕ್ಕೆ ಉಂಟಾಗುವಂತೆಯೇ ಸಫರಿಂಗ್ ಮನಸ್ಸಿನಲ್ಲೂ ಪ್ರತಿರೋಧನ ಶಕ್ತಿಯನ್ನು ಉಂಟು ಮಾಡುತ್ತದೆ. ಅಲ್ಲಿಯವರೆಗೆ ಕಾಯಬೇಕು ಅಷ್ಟೆ. ಇವನ್ನೆಲ್ಲ ಪ್ರತಿರೋಧಿಸಲಿಕ್ಕೆ ಕಾಮನೆಯನ್ನು ಅರಿಯುವುದರ ಮೂಲಕವೇ ಅದನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯ. ಅದಕ್ಕೆ ಯಾವುದರಿಂದಲಾದರೂ ಬರುವ ಸ್ವಾತಂತ್ರ್ಯ ಸ್ವಸಂಪೂರ್ಣವಾದುದಲ್ಲ ಎನ್ನುತ್ತಾರೆ ಜಿ.ಕೆ. ಸ್ವಾತಂತ್ರ್ಯ ತನ್ನ ಪರಿಪೂರ್ಣಾವಸ್ಥೆಯಲ್ಲಿ ಯಾತರಿಂದಲೋ ಆದ ಬಿಡುಗಡೆ ಮಾತ್ರವಾಗಿರದೆ ತನಗೆ ತಾನೇ ಉಂಟಾಗುವ ಅವಸ್ಥೆಯಾಗಿರುತ್ತದೆ. ನಿಮ್ಮೂರಿಗೆ ಬರುವಾಗಲೇ ಬರೀತೀನಿ, ಪರವಾಗಿಲ್ಲ. ನನಗೀಗ ಮೊದಲಿನ ಹುಡುಕಾಟಗಳ ಬಗ್ಗೆ ತೀವ್ರ ಆಸಕ್ತಿ ಏನಿಲ್ಲ. ಐ ಕ್ಯಾನ್ ಸಿಟ್ ಸ್ಟಿಲ್. ನಿಮ್ಮ ವಾಸು, ಅಮ್ಮ ಇವರೆಲ್ಲರೂ ಹೊಗಳುವಷ್ಟು ನಿಸ್ಸಂಶಯಾಸ್ಪದವಾಗಿ ಗಂಭೀರವಾಗಿ ಬೇಕಾದರೂ ಇದ್ದು ಹೋಗಬಲ್ಲೆ. ಯಾವಾಗ ಬರಲಿ ನೀನೇ ತಿಳಿಸು. ಬರ್ತೀನಿ ಚಿನ್ನ. 15/5/1962 ಭೂತನ ಕಾಡು. ಅಕಸ್ಮಾತ್ ಈ ನನ್ನ ಕಾಗದ ಹಾಗೇ ಉಳಿದಿದೆ, ಒಲೆಗೆ ಹೋಗಿಲ್ಲ. ನನ್ನ ತೇಜು, ಊರಲ್ಲೇ ಇದ್ದೀರಿ. ನಿಮ್ಮ ಕಾಗದಕ್ಕೆ ತವಕದಿಂದ ಕಾಯ್ತಾ ಇದ್ದೆ. ಕೈಗೆ ಸಿಕ್ಕಿದ್ದು ನೆನ್ನೆ. ತಾವು ಬರುತ್ತಾ ಒಂಥರ ಆಧ್ಯಾತ್ಮಿಕದ ಕಡೆಗೆ ಹೋಗುತ್ತಿರುವಂತೆ ಬರೀತೀರಿ ಕಾಗದಾನ. ಇದಕ್ಕೂ ಏನಾದರೂ ಹೇಳಬೇಡಿ. ನಿಮ್ಮ ವ್ಯಕ್ತಿತ್ವ ನನಗೆ ಗೊತ್ತು. ನಿಮ್ಮೊಳಗಿನ ಸ್ಪಿರಿಚುವಾಲಿಟಿ ಎಂದೋ ಗೊತ್ತಾಯಿತು. ಅದಕ್ಕೆ ನನಗೆ ನಿಮ್ಮಲ್ಲಿ ಆಕರ್ಷಿತಳಾದದ್ದು, ಪ್ರೀತಿಸಿದ್ದು. ನಿಮ್ಮ ಆಳವಾದ ವ್ಯಕ್ತಿತ್ವ ಹಾಗೆ ಮಾಡಿಸಿತು. ನನ್ನ ಗೋಳಿನಿಂದ ನಿವೃತ್ತವಾಗುವುದು ಶುದ್ಧ ಸುಳ್ಳಿರಬಹುದು. ಹಾಗೆಯೇ ನಾನು ಎಷ್ಟು ವೇದನೆಯನ್ನು ಅನುಭವಿಸಿದ್ದೂ ಗೊತ್ತು. ಇಲ್ಲಿಗೆ 1 ವರ್ಷದ ಹಿಂದೆ ಎಷ್ಟೆಲ್ಲ ರೆಸ್ಟ್ಲೆಸ್ ಆಗಿ ವೇದನೆ ಅನುಭವಿಸಿದೆ ಅನ್ನೋದು ಯಾಕೆಂದೂ ಗೊತ್ತು. ಆದರೆ ಈಗ ಈ ಲೋನ್ಲಿನೆಸ್ ಎಂಥ ಭೀಕರವಾಗಿದೆ. ಅದರಿಂದಾಗಿಯೇ ನಾನು ಏನೇನೋ ಯೋಚಿಸೋದು, ಏನೇನೋ ಬರೆಯೋದು. ನಿಮ್ಮ ಹತ್ತಿರದಲ್ಲೇ ಇರಬೇಕೆನ್ನಿಸುವುದಿಲ್ಲವಾ? ಈಗೀಗೆಲ್ಲ ಬರೀ ಗಂಭೀರವಾಗಿ ಕಾಗದ ಬರೀತೀರಿ. ಸದಾಕಾಲವೂ ಹಾಗೆ ಇರಲಿಕ್ಕೆ ಸಾಧ್ಯನೇನೆ ಅನ್ನುವಿರಿ. ಇದು ನನಗೆ ನೋವುಂಟು ಮಾಡಿಸುತ್ತೆ. ಹೆಂಡತಿ ಆದವಳು ಗಂಡನೊಟ್ಟಿಗೆ ಇರಬೇಕೆಂದು ಬಯಸುವುದಿಲ್ಲವಾ? ಇಲ್ಲಿಗೆ ಬರೋದು ನೀವು ಯಾರಿಂದ ಹೊಗಳಿಸಿಕೊಳ್ಳೋದಕ್ಕೆ ಅಲ್ವಲ್ಲ? ಯಾಕೆ ಆ ಚಿಂತೆ? ಬರುವಾಗ ಜಿ.ಕೆ. ಪುಸ್ತಕ ತರ್ತೀರಾ? ನಾನು ಓದಬೇಕೆನ್ನಿಸಿದೆ. ರಾಜೇಶ್. 21/5/1962 ಶಿವಮೊಗ್ಗ. ನಿನ್ನ ಕಾಗದ ತಲುಪಿತು. ಸಾಧ್ಯವಾದಾಗಲೆಲ್ಲ ನಾನು ಕೂಡಲೇ ಬರ್ತೀನಮ್ಮ. ನಿಮ್ಮ ಚಿಕ್ಕಮ್ಮ ಇತ್ಯಾದಿಗಳು ಬಂದು ಹೋದ ನಂತರವೇ ಬರ್ತೀನಿ. ಕಾದು ಕಾದು ಸತ್ತು ಹೋಗ್ತೀನಿ. ಈ ತೆರನಾದ ಉದ್ಗಾರಗಳು ಒಂದು ದೊಡ್ಡ ಅರ್ಥದಲ್ಲಿ ನಿರರ್ಥಕ ಕಣೆ. ಹಾಗೆಂದು ನಿನ್ನ ಸಂವೇದನೆಯನ್ನು ಸುಳ್ಳು ಎಂದು ಹೇಳುತ್ತಿಲ್ಲ. ನಿನ್ನಲ್ಲಿ ಇಮ್ಯುನಿಟಿ ಡೆವಲಪ್ ಆಗುತ್ತದೆ ಎಂದರೆ ಬಹುಶಃ ಅದು ನಿನ್ನ ಅಬ್ಸಲ್ಯೂಟ್ ಐಡಿಯಾ ಎಂದು ಹೇಳಲಾರೆ. ನಾನು ನಿನ್ನಂತೆಯೇ ಈ ಅನಾಥ ನಿಶೆಯಲ್ಲಿ ದಾರಿ ಹುಡುಕುತ್ತಿರುವಾತನೇ. ಆದರೆ ನನ್ನ ಸಜೆಷನ್ ಎಂದು ಮಾತ್ರ ತೆಗೆದುಕೋ. ಗಂಭೀರವಾಗಿ ಬರೆಯುತ್ತಿದ್ದೀನಿ ಎಂದು ಹೇಳ್ತಿ. ನನ್ನ ಜೊತೆ ಈಗಿದ್ದಿದ್ದರೆ ಇನ್ನೇನೆಂದು ಕೇಳ್ತಿದ್ದೀಯೋ, ಅಷ್ಟು ಗಂಭೀರವಾಗಿ ಹೋಗಿದ್ದೀನಿ. ಮುದ್ದು ಮಾಡ್ತೀನಿ ಕಣೆ. ನಾನು ಇದನ್ನು ನಿರೀಕ್ಷಿಸಿಯೇ ಇದ್ದೆ. ಬರೀ ಮುದ್ದು ಮಾಡಿಕೊಂಡು ಕಲಿತರೆ ದಾಂಪತ್ಯ ಅಸಾಧ್ಯ ಕಣೆ. ಯಾಕಂದರೆ ಜೀವನವನ್ನೆಲ್ಲ ತೀವ್ರವಾಗಿ ಸಾಗಿಸಲು ಸಾಧ್ಯವಿಲ್ಲ ನೋಡು. ಹೆಂಡತಿ ಆದವಳು ಗಂಡನೊಂದಿಗೆ ಹಂಬಲಿಸೋಲ್ವಾ ಎಂದು ಬರೆದಿದಿ ರಾಜೇಶ್. ಕೊಂಚ ಯೋಚಿಸು. ನಮ್ಮ ಸ್ಥಾನದಲ್ಲಿ ನಾವು ಹೇಗಿರಬೇಕು?
ನಿನ್ನ ಇಂಥ ಮಾತುಗಳು ನನ್ನನ್ನು ಎಷ್ಟೊಂದು ಬೇಜಾರುಗೊಳಿಸುತ್ತೆ ಗೊತ್ತಾ? ಯಾಕೋ ನನ್ನನ್ನು ಹೀಯಾಳಿಸಿದಂತಾಗುತ್ತೆ ಕಣೆ. ಮುದ್ದಿನ ಮಾತುಗಳಿಂದ ಕಾಗದವನ್ನೆಲ್ಲ ತುಂಬಿ ಏನು? ಯಾಕೆ ಬರೆಯಲಿ? ಯಾಕೆ ಅಭಿವ್ಯಕ್ತಿಯನ್ನು ಅತಿ ಬಳಕೆಯಿಂದ ಸಮಕಲು ನಾಣ್ಯ ಮಾಡಲಿ? ಅಥವಾ ಸಮಕಲು ಭಾವಾಭಿವ್ಯಕ್ತಿಯನ್ನು ಸುತ್ತ ಮಾತನ್ನು ಯಾಕೆ ಉಪಯೋಗಿಸಲಿ? ಬೆಟರ್ ಕಮ್ಯುನಿಯನ್ಗೆ ಹೋಗೋದೇ ನಮ್ಮ ಧ್ಯೇಯ ಕಣೆ. ಅದಿರಲಿ, ಈ ಸಾರಿ ಬರಲಿಕ್ಕೆ ಏನೋ ಒಂದು ಥರ ಆಗುತ್ತೆ ಕಣೆ. ನಿಮ್ಮಮ್ಮ ಅಣ್ಣ ಏನು ತಿಳಿಯುತ್ತಾರೋ ಎಂದು. ನಾಳೆ ನಮ್ಮ ತಂದೆಯವರು ಮೈಸೂರಿಗೆ ಹೋಗುತ್ತಾರೆ. ಇಲ್ಲಿಗೆ ಬಂದು ವಾರವಾಗಿತ್ತು. ನನ್ನ ಕಾದಂಬರಿಯನ್ನು ಮುಕ್ಕಾಲು ರೀಕಾಪಿ ಮಾಡಿದ್ದೀನಿ. ಎಷ್ಟೋ ಸಾರಿ ನಥಿಂಗ್ ಈಸ್ ಎವಿಲ್ ಬಟ್ ಮೈ ಲವ್ ಎಂದೆನಿಸುತ್ತೆ. ಇದ್ಯಾವ ಕರ್ಮ ಮತ್ತೆ ಈ ಥರ ಅನೈಸರ್ಗಿಕವಾಗಿ ಇಬ್ಬರೂ ದೂರ ದೂರಗಳಲ್ಲಿ ಕುಳಿತು ಹಳಹಳಿಸುವುದು? ನಿಮ್ಮತ್ತಿಗೆ ದೊಡ್ಡಣ್ಣ ಇನ್ನೇನಾದರೂ ಹೇಳಿದರಾ? ನಿಮ್ಮ ಕೆಮ್ಮಣ್ಣು ಗುಂಡಿಗೆ ಯಾವಾಗಲಾದರೂ ಹೋಗಿದ್ದೀಯಾ? ಮೊನ್ನೆ ಲಕ್ಕವಳ್ಳಿಗೆ ಹೋಗಿದ್ದೆವು. ಎಷ್ಟು ರಮ್ಯವಾಗಿ ಕಂಡಿತಂತ ಆ ದೂರದಿಂದ. ಶಿವಮೊಗ್ಗದಲ್ಲೆಲ್ಲ ಎಳೆಯ ಗೋಳಿನ ಹವೆ ಕಣೆ. ನಾನು ನಮ್ಮ ತಂದೆಯವರೊಡನೆ ಮೈಸೂರಿಗೆ ಹೋಗುವುದಿಲ್ಲೆಂದು ನಿರ್ಧರಿಸಿರುವೆನು. ಶ್ಯಾಮು ನಾನು ಆಗುಂಬೆಗೆ ಹೋಗೋಣವೆಂದಿರುವೆವು. ಕಾದಂಬರಿ ಎಷ್ಟು ಫೈನ್ ಇದೆಯಂತಿ? ಪೂಚಂತೆ. 7/6/1962 ಶಿವಮೊಗ್ಗ. ರಾಜೇಶ್ಗೆ. ಈ ಕಾಗದಕ್ಕೆ ಉತ್ತರವನ್ನು ಮೈಸೂರಿಗೆ ಬರೆದು ಬಿಡು. ಈ ಸಾರಿ ನಿನ್ನನ್ನು ಬಿಟ್ಟು ಬರಲು ಯಾಕೋ ಮನಸ್ಸು ಬಣಬಣ ಎಂದಿತು. ಬಹುಶಃ ಬೊಂಬಾಯಿಗೆ ಇನ್ನೇನು ಹೋಗುತ್ತೇನೆಂದೋ ಅಥವಾ ಇನ್ನೇತರಿಂದಲೋ. ಜೂನ್ನಲ್ಲಿ ಖಂಡಿತ ಮದುವೆಯಾಗುತ್ತದೆಂದು ಸುಮ್ಮನೆ ತಿಳಿದಿದ್ದೆ ಎಂದಾಗ ಅಯ್ಯೋ ಎಂದು ನನಗೆ ವ್ಯಸನವಾಯಿತು ಕಣೆ. ಥೋ ಎನ್ನಿಸಿತು ನನ್ನ ಬಗ್ಗೆ ಮರಿ. ಯಾಕೆ ಹಾಗೆ ತಿಳಿದಿದ್ದಿ ರಾಜೇಶ್? ನನ್ನ ಚಿನ್ನ, ಬಹಳ ಪೇಲ್ ಆಗಿ ಹೋಗಿದ್ದೀಯಲ್ಲೇ. ತೆಳ್ಳಗಾಗು. ಆದರೆ ಇದೇನು ಈ ಥರ ಅನಾರೋಗ್ಯದಿಂದಿರುವುದು? ಮದುವೆಯಾದ ನಂತರ ಅದೊಂದು ಥರ. ದಿನ ಆರೋಗ್ಯ ತುಂಬುತ್ತೇನೆ ಅಂತಿಟ್ಟುಕೋ. ಅದೇಕೆ ಚಿನ್ನ? ಅತ್ತು ಬಿಟ್ಟೆ. ಕಳ್ಳಿ. ನನ್ನನ್ನೇಕೆ ಪರೀಕ್ಷಿಸುತ್ತಿ? ನಿನ್ನನ್ನು ಮದುವೆಯಾಗಲೇಬೇಕೆಂಬ ಆಸೆಯಷ್ಟೇ ದೃಢ ನಿರ್ಧಾರ ನನ್ನಲ್ಲಿದೆಯಾದ್ದರಿಂದ ನಿನಗೇಕೆ ಹೆದರಿಕೆಯೇ? ಬೊಂಬಾಯಿಗೆ ಹೋಗುತ್ತೀನಿ, ಬರ್ತೀನಿ, ಮದುವೆಯಾಗುತ್ತೀನಿ. ಥೂ ಅಂತ ಸಮೀಪದ ಕ್ಷಣಗಳ ನಂತರ ಕಾಗದ ಬರೆಯುವುದೇ ಮೈಲಿಗೆ ಎನ್ನಿಸುತ್ತದೆ. ನಾನೆಂಥ ಪೋಲಿನೆ? ನೀನೇನೂ ಸಾಚಾ ಅಲ್ಲ. ಬೊಂಬಾಯಿಗೆ ಹೋದ ನಂತರ ಇನ್ನೊಂದು ದೊಡ್ಡ ಕಾದಂಬರಿ, ನಮ್ಮಜ್ಜಿಯ ಮನೆ ಇತಿಹಾಸದ ಮೇಲೆ ಬರೆಯುತ್ತೇನೆ. ಏಕೋ ಸರಿಯಾದ ಚಿತ್ತಸ್ವಾಸ್ಥ್ಯವಿಲ್ಲ. ಈ ಸಾರಿ ನಾನು ಹೋದ ನಂತರ ನಿಮ್ಮಮ್ಮನ ಗೊಣಗುವಿಕೆ ಕಡಿಮೆಯಾಗಿತ್ತಾ? ಪೂಚಂತೆ. 13/6/1962 ಮೈಸೂರು. ರಾಜೇಶ್. ಬೊಂಬಾಯಿಯಲ್ಲಿ 6 ತಿಂಗಳಿದ್ದು ಬರ್ತೀನಿ ಎಂದ ಪರಿಸ್ಥಿತಿ ಇಲ್ಲ ಕಣೆ. ನೋಡೋಣ. ಕಿಟ್ಟು ಕತ್ತೆ ಇಲ್ಲಿ ಬಂದು ಎಲ್ಲರಿಗೂ ಅವನನ್ನು ಒಳಗೆ ಕೂರಿಸಿ ಹೊರಗೆ ನಾವಿಬ್ಬರೂ ಮುತ್ತು ಕೊಟ್ಟು ಕೊಳ್ಳುತ್ತಿದ್ದವೆಂದೆಲ್ಲ ಬೊಗಳಿದ್ದಾನೆ. ಇಲ್ಲ, ಸುಳ್ಳೇ ಎಂದು ಸಾಧಿಸಿದೆ. ಕಾದಂಬರಿ ಅಂತ್ಯವನ್ನು ನಿಯೋಜಿಸಲು ಯೋಚಿಸುತ್ತಿರುವೆನು. ಬೊಂಬಾಯಿಗೆ ಹೋಗಲಿಕ್ಕೆ ಮುಂಚೆ ಬರೆದು ಪ್ರಕಾಶಕರಿಗೆ ಕೊಟ್ಟು ಹೋಗಬೇಕಾಗಿದೆ. ಒಂದೇ ಸಮ ಬರೆದು ಮುಗಿಸುತ್ತಾ ಬಂದಿರುವೆನು. ಮುಗಿತಾಯದ ಹಾದಿಯಲ್ಲಿದೆ. ಓದುತ್ತೀಯಾ? ಸುಮಾರು 250 ಪುಟ ಆದೀತು. ಅಚ್ಚಿನಲ್ಲಿ 200 ಆದೀತು. ಮುಂದೆ ಇನ್ನೊಂದು ವರ್ಷವಾದರೂ ಏನು ಮಾಡಬೇಕೆಂದಿರುವೆ ಬರಿ? ನನಗೂ ಅದೇ ಯೋಚನೆಯಾಗಿದೆ. ಕಥಾ ಸಂಕಲನವನ್ನು ಬರೆದಿಟ್ಟು ಕೊಟ್ಟೆ. ಕವನ ಸಂಕಲನ ನಿನ್ನೆ ತಾನೇ ಮುಗಿಸಿದೆ. ಆ ಕವನಗಳನ್ನು ಈಗ ನೋಡಿದರೆ ನನ್ನ ಮುಂದಿನ ಭವಿಷ್ಯದ ಬಗ್ಗೆ ಆಶೆ ಹೊಮ್ಮುತ್ತದೆ ಕಣೆ. ಎಂಥ ಚೆನ್ನಾಗಿವೆ ಎನ್ನುತ್ತಿ. ಕಾಂಪ್ಲೆಕ್ಸ್ ಆಗಿಯೂ ತೀವ್ರವಾಗಿಯೂ ಅಭಿವ್ಯಕ್ತಿಸುವ ರೀತಿಯತ್ತ ಹೇಗೆ ನಿಧಾನಕ್ಕೆ ಸರಿಯುತ್ತಿದ್ದೇನೆನ್ನಿಸುತ್ತೆ. ಬರ್ದುದನ್ನೆಲ್ಲ ಸೋಸಿದಾಗ ಉಳಿದಿದ್ದು 13 ಕವನ. ಛೇ ಹಾಳು. ಅದರಲ್ಲೂ ಅನೇಕ ಸಾಲುಗಳು ಹೋದವು. ನಮ್ಮ ಜೀವನವು ಕೊಂಚ ಭಾಗ ಮಾತ್ರವೇ ಅರ್ಥಪೂರ್ಣವಾಗುತ್ತದೆಂದು ತೋರುತ್ತದೆ. ಇರಲಿ, ಈಗೇನೇನೋ ಕೆಲಸವಿದೆ. ನಿನ್ನ ದೆಸೆಯಿಂದ ಸುಖವಿಲ್ಲ. ಇನ್ನೊಂದು ಕತೆ ಬೇರೆ ಬರೆಯಬೇಕಾಗಿದೆ. ಅರೆ ಬರೆದು ಇಟ್ಟಿದ್ದೀನಿ. ಇದೇನು ಗೋಳು ಜವಾಬ್ದಾರಿ ಮಾರೈತಿ? ಪೂಚಂತೆ. 25/6/1962 ಮೈಸೂರು. ರಾಜೇಶ್ಗೆ. ಹಾಳಾದೋಳೆ. ಇದ್ಯಾಕೆ ಹೀಗೆ? ಸಿಕ್ಕೋರೆಲ್ಲ ಬೊಂಬಾಯಿಗೆ ಹೋಗೋದ್ಯಾವಾಗ ಎಂದು ಗೋಳು ಹೊಯ್ಯುತ್ತೀರಾ? ಥೂ, ನನ್ಗಂತೂ ದಾರಿಲಿ ಹೋಗೋ ಅನಾಮಧೇಯರಿಂದ ಹಿಡಿದು ನಿನ್ನವರೆಗೂ ಎಲ್ಲ ಕೇಳಿ ಕೇಳಿ ತಲೆ ಕೆಡೋದೊಂದೇ ಬಾಕಿ ಆಗಿದೆ. ಅರಸೀಕೆರೆಯಿಂದ ಹೋದರೆ ನೂಕು ನುಗ್ಗಲಿನಲ್ಲಿ ಹೆಣ ಬಿದ್ದು ಹೋಗುತ್ತೆ.
ಗುಂತಂಕಲ್ಲಿನ ಮೇಲಿಂದ ಹೋಗಿ ಎಂದು ತಾರಾನಾಥರು ಹೇಳುತ್ತಾರೆ. ಅಷ್ಟಕ್ಕೂ ಯಾವಾಗ ಹೋಗ್ತೀನೋ ಏನೋ ನನಗೇ ಗೊತ್ತಿಲ್ಲ. ಸಿಹಿ ತಿಂದು ದಪ್ಪಾಗಬಾರದಂತ ಮಾಡಿದ್ದೀನಿ. ನಮ್ಗೆ ಹೇಳೋದಕ್ಕೆ ಮೊದಲು ತಮ್ಮ ಕೊಬ್ಬನ್ನು ಗಮನಿಸಿಕೊಳ್ಳಿ ರಾಯರೇ. ಏನೇನೋ ತೊಂದರೆಗಳು, ಕನ್ಫ್ಯೂಷನ್ ನಲ್ಲಿ ಸಿಕ್ಕಿಕೊಂಡಿದ್ದೇನೆ. ನೀ ಬೇರೆ ಇನ್ನೊಂಚೂರು ಒಗ್ಗರಣೆ ಹಾಕಿದ್ದಾರೆ ನನ್ನ ಕತೆ ಏನು? ಶುದ್ಧ ಹಳ್ಳಿ ಗುಗ್ಗು ಆದರೆ ಇನ್ನೂ ಮಜವೇ ನನಗೆ. ಮದುವೆ, ಸಂಭೋಗದ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಏನು ಇತ್ಯಾದಿಗಳನ್ನೆಲ್ಲ ಆಲೋಚಿಸುತ್ತಾ ಕೂರುವವಳಿಗಿಂತ ನನಗೆ ಯಾಕೋ ನಿಮ್ಮ ಜೊತೆ ಮಲಗಬೇಕೆನ್ನಿಸಿದೆ, ಸ್ವಲ್ಪ ಬನ್ನಿ ಎಂದು ಮಲಗೋಳು ಕೋಟಿ ಕೋಟಿ ಪಾಲಿಗೆ ಮಿಗಿಲಾದವಳು. ಈ ಕಾದಂಬರಿ ಬರೆಯೋ ಭಯಂಕರ ಕೆಲಸ ಯಾರಿಗೆ ಬೇಕೇ? ನಿನಗೆ ಕಳಿಸಿದರೆ ಕಾಪಿ ಮಾಡಿ ಕೊಡ್ತೀಯಾ? ಪೂಚಂತೆ. 9/7/1962 ಮೈಸೂರು. ರಾಜೇಶ್, ನಿನ್ನ ಕಾಗದ ಈಗ ತಾನೇ ದೊರೆತಿತು. ಕೂಡಲೇ ಉತ್ತರ ಬರೆಯುತ್ತಿರುವೆನು. ಇದ್ಯಾಕೆ ರಾಜೇಶ್ ಹೀಗೆ ಬರೆದಿದ್ದೀಯಾ? ನನಗಂತೂ ಒಂಚೂರು ಅರ್ಥವಾಗಲಿಲ್ಲ. ಯಾಕೆ ಹಾಗೆ ನೀನು ಬರೆದೆ ಎಂದು. ರಾಜೇಶ್, ನೋಡು, ನಿನಗೆ ಮತ್ತೆ ಮತ್ತೆ ಹೇಳುತ್ತಲೇ ಇದ್ದೇನೆ. ನನ್ನ ಜೀವನದ ಸರ್ವ ಕ್ಷೇತ್ರಗಳನ್ನು ಆವರಿಸುವಂತ ಯಾವುದು ಅದು ಲವ್ ಆಗಲಿ, ಲಿಟ್ರೇಚರ್ ಆಗಲಿ ಅಥವಾ ಮ್ಯೂಸಿಕ್ ಆಗಿರಲಿ, ಅದು ನನಗೆ ಬೇಡ. ನಾನು ಯಾವುದಕ್ಕೂ ಒಂದಕ್ಕೆ ನನ್ನ ಸರ್ವಸ್ವವನ್ನು ಸಮರ್ಪಿಸಲಾಗದ ಜೀವ. ಯಾಕೆ 2 ದಿನ ನಿನಗೆ ಕಾಗದ ಬರೆಯುವುದನ್ನು ಮರೆಯುವುದು ನನಗೆ ಸಾಧ್ಯವಿಲ್ಲ? 2 ದಿನ ಕೂಡ ಕಾಗದ ಪೋಸ್ಟ್ ಮಾಡುವುದನ್ನು ಮರೆಯದಂತ ಲವ್ವರ್ ಆಗಿರಬೇಕು ನಿನ್ನವನು. ಅಂದು ನಿನ್ನ ಈ ಈರ್ಷೆ ಏನಾರು ಇದ್ದರೆ ಹೇಳು. ನಾನು ರಾತ್ರೋರಾತ್ರಿ ಯಾವುದಾದರೂ ದೇಶಾಂತರ ಓಡಿ ಹೋಗುತ್ತೇನೆ. ಇಲ್ಲಿಯವರೆಗೆ ಮುಂದುವರೆದಿದ್ದೆಲ್ಲವಲ್ಲ. ಇನ್ನು ಮದುವೆಯಾಗಲೇಬೇಕೆಂಬ ಅನಿವಾರ್ಯತೆ ಏನಿಲ್ಲ. ಮದುವೆಯಾಗಿ ಬೊಂಬಾಯಿಗೆ ಹೋಗಬೇಕೆನ್ನುತ್ತೀಯಲ್ಲ, ಏನು ಹೇಳುವುದು ನಿನಗೆ? ನಿನಗೆ ಮದುವೆ ಮಾಡಿಕೊಂಡು ಬಿಡುವುದು ಹೇಗೆ ಪ್ರಾಮುಖ್ಯವೋ ಅದಕ್ಕಿಂತ ಮಿಗಿಲಾದ ಆದರ್ಶ ಆಕಾಂಕ್ಷೆಗಳು ನನಗಿಲ್ಲವೇ? ನೀನು ಹೀಗೆ ಮಾಡಿ ಮಾಡಿ ಲವ್ ಒಂದು ಭಯಂಕರ ಬರ್ಡನ್ ಆಗಿ ಲವ್ ಬಗ್ಗೆನೇ ತಿರಸ್ಕಾರ ಬರುವಂತೆ ಮಾಡುತ್ತೀಯ. ಅಲ್ಲ ರಾಜೇಶ್, ನೀನು ಈ ತರ ಆಗದೆ ಬೇರೆ ಇದ್ದರೆ ನೀನೇನು ಮಾಡುತ್ತಿದ್ದೆ? ಇದನ್ನೆಲ್ಲ ಹೇಳಿದ್ದು ನಾನು ಯಾವ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಲಾಗಲಿ ಅಥವಾ ನಿನ್ನನ್ನು ವಂಚಿಸಲಾಗಲಿ ಯತ್ನಿಸಿಲ್ಲ. ಆದರೆ ನಿನ್ನ ಈ ತೀವ್ರತೆಯನ್ನು ನೋಡಿ ಬಹಳ ಹೆದರಿಕೆಯಾಯಿತು. ಇದೇನು ಈ ತರ ಜೀವನ ವಿಮುಖಳಾಗುತ್ತಿದ್ದಾಳಲ್ಲ ಎಂದು ಅಷ್ಟೆ. ಈಗೇನು ನೀನು ಈ ಕ್ಷಣ ಮದುವೆಯಾಗಿ ಎಂದು ಹೇಳಬಹುದು ರಾಜೇಶ್. ಆದರೆ ಎಷ್ಟು ಹೊತ್ತಿರುತ್ತದೆ? ಮತ್ತೆ ಬೆಳಗಾಗೇ ಆಗುತ್ತದೆ. ಈ ವಿಶಾಲ ಪ್ರಪಂಚದಲ್ಲಿ ನನ್ನ ಸ್ಥಾನ ಏನೆಂದು ನೀನು ವಿವೇಚಿಸುತ್ತೀಯ. ಅಂಡ್ ಐ ನೋ ಯು ವಿಲ್ ಹೇಟ್ ಮಿ ದೆನ್. ನೀವೇ ಹಾಗೆ ರಾಜೇಶ್. ಕೊಂಚ ಇಲ್ಲಿಗೆ ಬಂದು ನೋಡು. ನಿನ್ನ ಜೊತೆಗಾತಿಯರೆಲ್ಲ ನಿನ್ನ ಜೊತೆ ಹೇಗೆ ಸ್ಪರ್ಧಿಸುತ್ತಿರುತ್ತಾರೆ ಎಂದು. ಒಳ್ಳೆ ಗಂಡನನ್ನು ಪಡೆದುಕೊಳ್ಳುವುದರಲ್ಲೂ ಕೂಡ. ನೀನೇನೇನೋ ಈಗ ಬೊಂಬಾಯಿಗೆ ಇವನು ಹೋಗಿ ಯಾವಳಿಗಾದರೂ ಸರೆಂಡರ್ ಆದರೆ ಅನ್ನುವ ಕ್ಷುಲ್ಲಕ ಭಯಕ್ಕೆ ಹೀಗಾಡಬಹುದು. ಆದರೆ ನಿನ್ನ ಹಾಗೆ ಪ್ರೀತಿಸುವುದು, ಮಕ್ಕಳನ್ನು ಹೆರುವುದು ಮಾತ್ರವೇ ನನ್ನ ಜವಾಬ್ದಾರಿಯಾಗಿದ್ದರೆ ಬಹುಶಃ ನಾನು ಈ ನಿಮಿಷದಲ್ಲೇ ಆಗುತ್ತಿದ್ದೇನೋ ಏನೋ. ಆದರೆ ಐ ನೋ ಯು ವಿಲ್ ಹೇಟ್ ಮೀ ಇಫ್ ಐ ಆಕ್ಟ್ ಅಕಾರ್ಡಿಂಗ್ ಟು ಯು ನೌ. ಖಂಡಿತ ಹೌದು ರಾಜೇಶ್. ಯಾಕೆಂದರೆ ಇಲ್ಲಿ ಹೇಳ್ತೀನಿ ಕೇಳು. ಇಂಟರ್ ಕ್ಯಾಸ್ಟ್ ಮದುವೆಯಾದ್ದರಿಂದ ಎಲ್ಲರ ಕೋಪ, ಅಸಹಕಾರಕ್ಕೂ ನಾವು ಗುರಿಯಾಗಲೇಬೇಕಾಗುತ್ತದೆ. ಅದಕ್ಕೆ ಮೊದಲೇ ಖಂಡಿತ ಆರ್ಥಿಕವಾಗಿ ನಾವು ಸ್ಥಿರವಾಗಿಲ್ಲದಿದ್ದರೆ ಖಂಡಿತ ಬಹಳ ಕ್ಲೈಬ್ಯದ ಬಾಳನ್ನು ನಡೆಸಬೇಕಾಗುತ್ತದೆ. ಜೀವನಾದ್ಯಂತ ಅನುಭವಿಸುವ ಈ ಯಾತನೆ ಕೊನೆಗೆ ನಿನ್ನ ಮಗಳಿಗೆ ಮದುವೆ ಮಾಡಲು ಅಸಾಧ್ಯವಾಗಿ ಕಂಡವರ ಕಾಲು ಹಿಡಿಯುವ ಅಸಹನೀಯ ಸ್ಥಿತಿಯನ್ನು ನಾನು ಕಲ್ಪಿಸಿಕೊಳ್ಳಲಾರೆ. ಆದರೆ ನನಗೆ ಗೊತ್ತು ಕಣೆ. PhD ಮಾಡು, ನಿನ್ನ ಗಂಟೇನು ಹೋಗುವುದು? ನಾನು ಕೈ ಕೊಡುವ ಇತ್ಯಾದಿ ಅಸಂಬದ್ಧಗಳನ್ನೆಲ್ಲ ಬದಿಗಿರಿಸು. ಅಷ್ಟಕ್ಕೂ ಕೈ ಕೊಡುವಂತಿದ್ದರೆ ಯಾರೇನು ತಾನೇ ಮಾಡಬಲ್ಲರು? ನೀನು ಈಗ PhD ಯಾವುದನ್ನು ನಿಲ್ಲಿಸಿ ಕೈ ಕೊಡದಂತೆ ಮಾಡುವೆಯಾ? ಯೋಚಿಸು. ಯಾಕೆ ಈ ತರ ಬೇಕಂತ ನಿನ್ನ ಲವ್ ಅನ್ನು ನೀನು ಉಲ್ಬಣಗೊಳಿಸಿಕೊಳ್ಳುತ್ತೀಯ? ಕೊಂಚ ವ್ಯಂಗ್ಯವಾಗಿ ನಿನ್ನ ಬಗ್ಗೆ ನೀನು ಯೋಚಿಸಿಕೊ. ಎಷ್ಟು ಹಾಸ್ಯಾಸ್ಪದಳಾಗಿ ಆಡುತ್ತಿದ್ದೀಯೆನ್ನಿಸುತ್ತದೆ. ಮದುವೆ ಎಂದರೆ ತಿಕ್ಕಿಕೊಳ್ಳುವ ಮಜಾ ಮಾತ್ರವಲ್ಲ ಕಣೆ, ಅದೊಂದು ಜೀವನದ ಜವಾಬ್ದಾರಿಯೂ ಸಹ ಹೌದು. ಅದಕ್ಕೆ ಯಾಕೆ ನೀನು ನನಗೆ ಕೊಂಚ ಯೋಚಿಸಲು ನಿರ್ಧರಿಸಲು ಬಿಡಬಾರದು? ಇದೇ ಕೊನೆಯ ಬಾರಿ. ಇನ್ನೊಂದು ಸಾರಿ ಈ ತರ ಆಡಿದರೆ ನಾನು ಸುಮ್ಮನಿರುವುದಿಲ್ಲ. ಆದಷ್ಟು ನನ್ನನ್ನು ಮರೆತು ಇರಲು ಪ್ರಯತ್ನಿಸು. ಹಾಗೆಂದು ಲವ್ ಮಾಡದಿರುವೆಂದಲ್ಲ. ಆದರೆ ಬದುಕನ್ನು ಸರ್ವತೋಮುಖವಾಗಿ ಅನುಭವಿಸುವುದನ್ನುಳಿದರೆ ಬೇರೆ ಮಾರ್ಗವೇ ಇಲ್ಲ.
ಈ ಸರ್ವತೋಮುಖವಾದ ಬದುಕನ್ನು ಲವ್ ಏಕಮುಖಗೊಳಿಸಿದ್ದೇ ಆದರೆ ಅದೇ ಆಂಟಿ ಲೈಫ್ ಆದ ಲವ್. ನನಗೇನು ಹೀಗೆ ಇರಲಿಕ್ಕೆ ಆಸೆಯೇ? ಇರಲಿಕ್ಕೆ ಆಗುತ್ತದೆಯೇ? ನಮಗೆ ಬೇಕಾದ ಬದುಕು ಇನ್ನು ಕೊಂಚ ದೂರವೇ ಇದೆ ಕಣೆ. ನನಗೆ ಅಳು ಬರುತ್ತಿದೆ ನಿನ್ನ ಪರಿ ನೋಡಿ. ನಾನು ಏನು ಮಾಡಿದರೂ ಎಷ್ಟು ಹೇಳಿದರೂ ನಿನಗರ್ಥವಾಗುವುದೇ ಇಲ್ಲ. ನಿನ್ನ ಅಹಂ ಛಲಗಳೇ ನಿನಗೆ ಮುಖ್ಯ. ನೋಡು, ನನ್ನನ್ನು ಬಲಿ ಕೊಡುವುದಿದ್ದರೆ ಏನು ಬೇಕಾದರೂ ಮಾಡು. ನಿನ್ನ ಈ ಒಲವಿನ ಉನ್ಮತ್ತ ವೇಗಕ್ಕೆ ನನಗೇನು ಹೊಳೆಯುತ್ತಿಲ್ಲ. ಐ ಆಮ್ ಹೆಲ್ಪ್ಲೆಸ್. ಆದರೆ ನಾನು ಹೇಳುವ ವಿವೇಕಕ್ಕೆ ನೀನು ಯಾಕೆ ಕಿವಿಗೊಡಬಾರದು? ಪ್ಲೀಸ್ ವೇಟ್ ಅಂಡ್ ಬಿಲೀವ್ ಮೀ ಎಂದು ಮಾತ್ರ ಕೇಳಿಕೊಳ್ಳುತ್ತೇನೆ. ನನ್ನ ಕಾದಂಬರಿ ನನ್ನ ಬಂಧು ಬಾಂಧವರಿಗೆಲ್ಲ ಫೈನೆಸ್ಟ್ ಬಾಂಬ್. ನಾನು ಅವರನ್ನು ಅಟ್ಯಾಕ್ ಮಾಡುವ ವಿಧಾನವೇ ಬೇರೆ. ವೇಟ್ ಅಂಡ್ ಯು ವಿಲ್ ಸಿ. ಕಾಗದ ಬರಿ. ನನ್ನನ್ನು ಅರಿತುಕೋ ರಾಜೇಶ್. ಪೂಚಂತೆ. 14/7/1962 ಮೈಸೂರು. ರಾಜೇಶ್, ನಾನು ಕಾಗದ ಹಾಕಿ ಹಲವು ದಿನಗಳಾಯ್ತು. ಬಹುಶಃ ನನ್ನ ಮಂತ್ರ ನನಗೆ ಹಾಕುತ್ತಿದ್ದೀಯೋ ಏನೋ ನನಗೆ ಗೊತ್ತಿಲ್ಲ. ಮೂಯಿ ತೀರಿಸುವುದಲ್ಲದೆ ಇನ್ನೇನಾದರೂ ವಿಶೇಷ ಕಾರಣವಿದ್ದರೆ ತಿಳಿಸು. ಕಾದಂಬರಿಯನ್ನೊಂದು ಅದನ್ನು ಕಾಪಿ ಮಾಡಲು ಸಾಧ್ಯವಾದರೆ ಮಾಡು. ಈ ಕಾಗದದ ಜೊತೆಗೆ ನನ್ನ ಮೃತ್ಯೋರ್ಮ ಅನ್ನುವ ಕಥೆಯನ್ನು ಕಳಿಸಿರುವೆನು. ನನ್ನ ಆಟಿಟ್ಯೂಡ್ ಟುವರ್ಡ್ಸ್ ಲೈಫ್ ಈಸ್ ಬಿಕಮಿಂಗ್ ವೆರಿ ಸೀರಿಯಸ್ ಇನ್ ಮೈ ಲಿಟ್ರೇಚರ್. ಇದರೊಡನೆಯೇ ಒಂದು PhD ಫೆಲೋಶಿಪ್ ಫಾರಂ ಕಳಿಸಿದ್ದೇನೆ. ಶಾಮಣ್ಣ ಈಗ ತಾನೇ ಬೊಂಬಾಯಿಂದ ಬಂದರು. ಅಲ್ಲಿನ ಸಮಾಚಾರಾದಿಗಳನ್ನೆಲ್ಲ ಕೇಳಿದೆನು. ನಿನ್ನ ಕಾಗದ ಬರೆದಿರುವುದು ಅನ್ಯೂಶುವಲ್ ಆಗಿರೋದ್ರಿಂದ ಯೋಚಿಸುವಂತೆ ಮಾಡಿದೆ. ನನ್ನ ಉತ್ತರದಲ್ಲಿ ಬಹುಶಃ ಅಂಥದ್ದೇನನ್ನೂ ಬರೆದಿಲ್ಲೆಂದು ಪರಿಭಾವಿಸುವೆನು. ಇನ್ನೊಂದು 100 ಪುಟಗಳ ಸಣ್ಣ ಕಾದಂಬರಿಯನ್ನು ಬರೆಯಬೇಕಾಗಿದೆ. ಈ ಕಾದಂಬರಿಯನ್ನು ಆದಷ್ಟು ಕೂಡಲೇ ಹಿಂದಿರುಗಿಸಲು ಯತ್ನಿಸುತ್ತೀಯಾ? ಆಲ್ಬರ್ಟ್ ಕಾಮೂನ್ ದ ಔಟ್ಸೈಡರ್ ಓದಿದೆ. ಗ್ರೇಟ್ ಆಗಿದೆ. ಕಾಗದ ಬರೆಯಬೇಕೆನ್ನಿಸಿದರೆ ಬರಿ. ಕತ್ತೆ. ಕಾದಂಬರಿಯನ್ನು ನೀನೊಬ್ಬಳೇ ಓದಿದರೆ ವಾಸಿ. ಕಾದಂಬರಿಯ ಹೆಸರೇ ಹೊಳೆಯುತ್ತಿಲ್ಲ. ನಳಿನಿ ಅನ್ನುವುದು ಬಹಳ ಪರಿಚಯವಾಗಿ ಕಾಣುತ್ತದೆ. ಕಾಡು ಮತ್ತು ಕ್ರೌರ್ಯ ಎಂದಿಡಲೋ? ಪೂಚಂತೆ. 25/7/1962 ಮೈಸೂರು. ನನ್ನ ರಾಜೇಶ್ಗೆ, ನಿನ್ನೆಯೇ ಬೆಂಗಳೂರಿನಿಂದ ಹೊರಟು ಬಂದು ಬಿಟ್ಟೆನು. ನಿನಗಾಗಿ ಹಲವು ಪುಸ್ತಕಗಳನ್ನು ಕೊಂಡಿರುವೆ. ನಾನು ಓದೋಣೆನ್ನಿಸಿದೆ. ಓದಿ ಕಳಿಸಿಕೊಡುವೆನು. ಏನೋ ಒಂದು ಥರ ಮಂಕಾದಂತೆನಿಸಿದೆ ನನಗೆ. ನಾಗಪ್ಪನವರನ್ನು ನೋಡಿದೆಯಾ? ರೈಲಿನ ಪ್ರಯಾಣ ನನ್ನ ಜೀವಮಾನದಲ್ಲೆಲ್ಲ ಮೋಸ್ಟ್ ಲಿರಿಕಲ್ ಮೂಮೆಂಟ್ಸ್ ಎನ್ನಿಸಿದೆ. ಇರಲಿ, ಅದೆಲ್ಲದರ ಬಗ್ಗೆ ಮುಂದಿನ ಕಾಗದ ಬರೆಯುವಾಗ ನನ್ನ ಕಾದಂಬರಿ ಬರೆಯಬೇಕೆನ್ನಿಸಿದೆ. ಪೂಚಂತೆ. 1/8/1962 ಮೈಸೂರು. ರಾಜೇಶ್, ನಾನು ನಿನಗೆ ಆಗಲೇ ಒಂದು ಕಾಗದ ಬರೆದಿರುವೆನು. ಯಾಕೆ ಇನ್ನೂ ನಿನಗೆ ತಲುಪಿಲ್ಲವೆಂದು ಯೋಚಿಸುತ್ತಿರುವೆನು. ನನಗೆ ಗಾಬರಿಯಾಗಿದೆ. ಯಾರೋ ಹಲ್ಕಗಳು ಕಾಗದ ಲಪಟಾಯಿಸುವ ಕೃತ್ಯಗಳಲ್ಲಿ ತೊಡಗಿರಬೇಕು. ಪೋಸ್ಟ್ಮ್ಯಾನ್ ಅನ್ನು ಕೇಳು ಯಾರಿಗೆ ಕೊಟ್ಟೆ ಎಂದು. ತುಂಬಾ ಏನೇನೋ ಬರೆದಿದ್ದೆ ಮಾರಾಯ್ತಿ. ಪೋಲಿ ಎಲ್ಲ. ಥೂ, ನನಗೆ ಅತ್ಯಂತ ಗಾಬರಿಯಾಗುತ್ತಿದೆಯಮ್ಮ. ಯಾವ ಬೋಳಿ ಮಗ ತೆಗೆದು ನೋಡಿದನೋ ಎಂದು. ನಾನೇನಾದರೂ ಆಗಿದ್ದರೆ ಒದ್ದು ಬಿಡುತ್ತಿದ್ದೆ ಸಿಕ್ಕವರಿಗೆ. ನನ್ನ ಕವನ ಸಂಕಲನ ಬಿಡುಗಡೆ ಆಗುತ್ತದೆ. ಮೊದಲ ಕಾಪಿ ನಿನಗೆ ಆಯ್ತಾ? ಕಾದಂಬರಿ ತಪ್ಪಿಲ್ಲದೆ ಕಾಪಿ ಮಾಡಿದೀಯಾ? ಯಾರಾದರೂ ನೋಡಿದರಾ? ಕನ್ನಡದಲ್ಲಿ ಒಂದು ಇಲಸ್ಟ್ರೇಟೆಡ್ ವೀಕ್ಲಿ ಅಂತ ಮ್ಯಾಗಝೀನನ್ನು ತರಬೇಕೆಂದು ಪ್ರಯತ್ನಿಸುತ್ತಿರುವೆನು. ಪೂಚಂತೆ. ನನಗೆ ಕಾಲೇಜಿನಲ್ಲೆಲ್ಲಾದರೂ ಒಂದು ಅಧ್ಯಾಪಕಿ ಕೆಲಸ ಸಿಗಬಹುದೋ ಏನೋ ಎಂದು ಅಂದಿನ ಡೈರೆಕ್ಟರ್ ಆಫ್ ಕಾಲಿಗೇಟಿ ಎಜುಕೇಶನ್ರನ್ನು ಕಾಣಲಿಕ್ಕೆ ಒಬ್ಬಳೇ ಹೋಗಿದ್ದೆನು. ಅದಕ್ಕೆ ತೇಜಸ್ವಿಯ ಸಿಟ್ಟುತ್ತರ. 17/8/1962 ಮೈಸೂರು. ರಾಜೇಶ್ವರಿಗೆ, ಅಲ್ಲ ಕಣೆ, ಒಬ್ಬಳೇ ಹೋಗಬೇಡ, ಕೊರಮ ಸುಳೆ ಮಗ ಅವನು ಎಂದು ಹೇಳಿದ್ದೇನೆ. ಅವನೇನಾದರೂ ಕೊನೆಗೆ ನಾನು ಎಂಥ ನ್ಯೂರೋಟಿಕ್ ಎಂದು ನಿನಗೆ ಗೊತ್ತಿಲ್ಲ. ಏನಾದರೂ ಆದರೆ ಕೊನೆಗೆ ನನ್ನ ಭಯಂಕರ ಕ್ರೌರ್ಯವನ್ನು ದೇವರೇ ಬಂದು ಕ್ಷಮಿಸಬೇಕು. ಒಂದು ತರದ ಉನ್ಮಾದದ ಅಂಚಿನಲ್ಲೇ ಬೆಳೆದು ಬಂದಿರುವ ನನಗೆ ಇದೇನೋ ಒಂದು ತರದ ಭಯಾನಕವಾದ ತಾಳಲಾರದ ಪೊಸೆಸಿವ್ನೆಸ್ ಗೊತ್ತಾ? ಡ್ಯಾಶ್ ಮೇಲಿನ ನನ್ನ ಭಯಂಕರ ದ್ವೇಷ ಎಲ್ಲೋ ಪಾತಾಳದಲ್ಲಿದೆ ಮತ್ತು ಇದರ ಮೂಲ ಕಾರಣ ಎಲ್ಲೋ ಒಂದು ಕಡೆ ನನಗೆ ಆತ್ಮ ಪ್ರಕೃತಿಯಾಗಿ ಬಂದಿರುವ ನನ್ನ ಪೊಸೆಸಿವ್ನೆಸ್ಗೆ ಡ್ಯಾಶ್ ಇಂದ ಬಂದದಕ್ಕೆ. ಅನಂತರದ ಉನ್ಮಾದತೆಯು ಭ್ರಾಮಕ ಸ್ಥಿತಿಗೂ ಮೂಲ ಕಾರಣ. ನನ್ನನ್ನು ಧಿಕ್ಕರಿಸಿದ ಡ್ಯಾಶ್ 2 ಬಗೆದ ಡ್ಯಾಶ್ ಅನ್ನುವುದಕ್ಕಿಂತ ನನ್ನ ವಿಶಿಷ್ಟ ಪೊಸೆಸಿವ್ನೆಸ್ಗೆ ಬಂದ ಧಕ್ಕೆ ನನಗೂ ಈ ಹೊರ ಜಗಕ್ಕೂ ಜೀವನಕ್ಕೂ ಇದ್ದ ಸಮತೋಲಯುತ ಸಂಬಂಧವನ್ನು ವಿಕಲಗೊಳಿಸಿತು. ನಾನು ನನ್ನ ಈ ಪೊಸೆಸಿವ್ನೆಸ್ ಅನ್ನು ದ್ವೇಷಿಸುವೆನು.
ಆದರೆ ನಾನೇನು ಮಾಡಲಿ, ಅದು ನನ್ನ ಆತ್ಮ ಪ್ರಕೃತಿ. ನಿನ್ನ ಬಾಯಲ್ಲಿ ಇನ್ನೊಬ್ಬ ಹುಡುಗನ ಹೆಸರು ಬಂದರೆ ನನಗೆ ತಾಳಲಾರದ ರೋಷ ಬರುತ್ತಿರುತ್ತದೆ. ಬಹುಶಃ ಮದುವೆ ಆದರೆ ಈ ಪೈತ್ಯ ಹೋಗಬಹುದು. ಹೆಣ್ಣಿನೊಡನೆ ಆರೋಗ್ಯಯುತ ಸಂಬಂಧವೇ ಇದನ್ನು ಕೊನೆಗೂ ಸೋಲಿಸಲು ಸಾಧ್ಯ. ಇರಲಿ, ನನ್ನನ್ನು ಸಾಕಷ್ಟು ನಿನಗೆ ಹೇಳಿರುವೆನು. ತಿಳಿದಿರುವ ನನ್ನ ಬಗ್ಗೆ. ಸಿತಾರು ಕರೆಯುತ್ತದೆ. ಕೇವಲ ನೀನು ನನಗೆ ಮೋಸ ಮಾಡಿಬಿಡಬಹುದು ಅನ್ನುವ ಹುಲುಭಯಕ್ಕಾಗಿ ಯಾಕೆ ಸಿತಾರನ್ನು ತೊರೆಯಲಿ? ನನ್ನ ಜೀವಾಭಿವ್ಯಕ್ತಿಯನ್ನು ನನಗೆ ಸಿಕ್ಕ ಮೊಟ್ಟಮೊದಲ ಅವಕಾಶದಲ್ಲೇ ನಾನು ಬೊಂಬೆಯಲ್ಲಿರ್ತೀನಿ. ಯಾರು ಬೇಡಾಂದರೂ ಏನು ಮಾಡಿದರೂ ಸಿತಾರನ್ನು ಕಲಿಯಬೇಕು. ನನ್ನ ಮೈಯ ಸುಖಕ್ಕಿಂತ ಮಿಗಿಲಾದದ್ದು ಅದು. ಗೊತ್ತಾಯ್ತೋ? ಏನೇನೋ ಫಜೀತಿಗಳು, ತರಳೆಗಳು, ಇವುಗಳ ನಡುವೆ ಸಿಲುಕಿ ಗೋಳಾಗಿದೆ ಅಷ್ಟೇನೆ. ಥೂ, ಸಿತಾರೊಂದು ಭಯಂಕರ ಸವಾಲಾಗಿ ಹೋಗಿದೆ. ಪಾಪ ರಶ್ಮಿಯ ಗತಿ ಇಂಥವೆಷ್ಟು ಒಲವಿನ ಹೆಸರಿನಲ್ಲಿ ನಡೆಯುತ್ತೆ. ಈ ಜಗತ್ತೆಷ್ಟು ನೋವಿನ ಮಯ. ಪೂಚಂತೆ. ಮೈಸೂರು. ರಾಜೇಶ್, ನಿನ್ನ ಕಾಗದ ನಿನ್ನೆ ತಲುಪಿತು. ದ ಔಟ್ಸೈಡರ್ ಅನ್ನುವ 3 ಕಾದಂಬರಿಗಳಿವೆ. ಅದರಲ್ಲಿ ಆಲ್ಬರ್ಟ್ ಕಾಮೊ ಅನ್ನುವವನದ್ದು ನಾನು ಹೇಳಿದ್ದು. ಅದು ದೊರೆಯದಿದ್ದರೆ ದ ಕಂಪ್ಲೀಟ್ ವರ್ಕ್ಸ್ ಆಫ್ ಆಲ್ಬರ್ಟ್ ಕಾಮೊ ತೆಗೆದುಕೋ. ದ ಲೇಡಿ ಬರ್ಡ್, ಟ್ವಿಲೈಟ್ ಇನ್ ಇಟಲಿ, ದ ವೈಟ್ ಪಿಕಾಕ್ ಮತ್ತು ಕಲೆಕ್ಟೆಡ್ ಪೊಯಿಟ್ರಿ ಆಫ್ ಏಡ್ಸ್ ಇಷ್ಟನ್ನು ನಾನು ತೆಗೆದುಕೊಂಡಿರುವೆನು ನಿನಗೆ ಕೊಡಲು. ಅಲ್ಲ, ನಿನ್ನನ್ನು ಬೈದಾಗ ಎಷ್ಟೊಂದು ವಿವೇಕಯುತವಾಗಿ ಬರೀತೀಯ. ನಿನ್ನನ್ನು ರೇಗಿಸಿದರೆ ವಾಸಿ, ಇಲ್ಲದೇ ಇದ್ದರೆ ಏನೇನೋ ಔಪಚಾರಿಕವಾದ ಸಿಹಿ ಮಾತುಗಳನ್ನು ಹಾಕಿ ಕೊರೀತೀಯ. ಕವನಗಳ ಬಗ್ಗೆ ಅಭಿಪ್ರಾಯ ಬರಿ. ಬೊಂಬಾಯಿಗೆ ಹೋಗದಿದ್ರೆ ಸಂತೋಷ ಎಂದು ಬರೆದಿದ್ದೀಯಲ್ಲ. ಅವತ್ತು ಸಿತಾರ್ ಅಭ್ಯಾಸ ಮಾಡದೆ ಸಿಟ್ಟು ಬಂದಿತ್ತು. ಅದಕ್ಕೆ ಬೈದು ಬರೆದಿದ್ದಿರಬೇಕು. ಅವೇನು ಯೂಶುವಲ್ ಆಗಿ ಹೋಗಿವೆ ಅಲ್ಲ. ಕತೆಗಳದ್ದು ಬರುವುದರಲ್ಲಿದೆ ಕಣೆ. ಒಲವಿನ ಹೆಸರಿನಲ್ಲಿ ನಡೆಯುತ್ತವೆಂದರೆ ಮತ್ತೇನಿಲ್ಲಮ್ಮ. ಅವರವರೇ ನಿರ್ಣಯಿಸಿಕೋಬೇಕು, ಪರಿಹರಿಸಿಕೋಬೇಕು. ಅವೆಲ್ಲವೂ ಲವ್ ಅಂದರೇನು? ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾಗಿರುವ ಅಕ್ಷಯವಾದ ವೈವಿಧ್ಯತೆಗಳಲ್ಲವೇ? ಆದ್ದರಿಂದ ಲವ್ ಅಂದ ಮಾತ್ರಕ್ಕೆ ಒಂದಕ್ಕೊಂದು ತನ್ನದೇ ಆದ ಸೂತ್ರ ವಿನ್ಯಾಸಗಳಿರ್ತವಂತೆ. ಪೂಚಂತೆ. 27/8/1962 ಮೈಸೂರು. ರಾಜೇಶ್, ನಿನ್ನ ಕಾಗದ ಸಿಕ್ಕಿತು. ಬೆಂಗಳೂರಿನಲ್ಲಿ ನಿನ್ನನ್ನು ನೋಡಲಾಗಲಿಲ್ಲ. ಕಾಲಾವಕಾಶವಿರಲಿಲ್ಲ. ಮತ್ತು ಅಂಜಿ ನಾಚಿ ನಿನ್ನೊಡನೆ ನಾಲ್ಕೇ ಮಾತಾಡಿ ಓಡಿ ಬರುವುದು ನನಗೆ ನಾಚಿಕೆಯೂ ಬೇಸರವೂ ಆಗಿದೆ. ನಿನ್ನ ಕಾಗದ ನೋಡಿದೆ. ನನಗೆ ಅವಮಾನವಾದಂತಾಯಿತು. ಇದಕ್ಕೆ ನಾನೆಲ್ಲಾದರೂ ಕಾರಣನೋ ಎಂದು ದಿಗಲಾಗುತ್ತಿದೆ. ಬಹುಶಃ ನಾನು ನಿನ್ನ ಜೀವನದಲ್ಲಿ ಬರೆದಿದ್ದರೆ ನೀನು ಇಂತಹ ಅಪಹಾಸ್ಯಕಾರಿ ಘಟನೆಗಳನ್ನು ಎದುರಿಸಬೇಕಾದಂಥ ಸನ್ನಿವೇಶ ಬರುತ್ತಿರಲಿಲ್ಲವಾ ರಾಜೇಶ್? ಇನ್ನೊಂದೆರಡು ತಿಂಗಳೊಳಗೆ ನನಗೆ ಬೊಂಬಾಯಿಯಿಂದ ಕೆಲಸಕ್ಕೆ ಕರೆ ಬರದಿದ್ದರೆ ಸಿತಾರ್ ಕಲಿಯಲು ಇನ್ನೂ ಅನ್ಯ ವಿಧಾನವನ್ನನುಸರಿಸಬೇಕಾಗುತ್ತದೆ. ರಾಜೇಶ್, ಮೊದಲಿನಿಂದಲೂ ಏನೋ ಒಂದು ಸಮಗ್ರ ಕರ್ನಾಟಕ ಚಕಮಕಿ ಇಡುವಂತಹ ಕೆಲಸ ಮಾಡಬೇಕೆಂದಿರುವೆನೆಂದಿತ್ತು. ನಾನು ಶ್ಯಾಮ್ ಕೊಣಂದೂರು ಲಿಂಗಪ್ಪ ಸೇರಿ ಇಂಗ್ಲಿಶಿನ ಇಲ್ಸ್ಟ್ರೇಟೆಡ್ ವೀಕ್ಲಿ ಅಂತದೊಂದು ಮಾಸಿಕ ತರಬೇಕೆಂದಿತ್ತು. ಅದಕ್ಕೆ ಅಪಾರ ಧನವನ್ನಿಟ್ಟು ಜೂಜಾಡಬೇಕಾಗುತ್ತದೆ. ಸುಮಾರು 20,000 ರೂವರೆಗೂ ಬೇಕೇ ಬೇಕು. ಒಂದೊಂದು ಸಂಚಿಕೆಗೂ 3,500 ಬೇಕಾಗುತ್ತದೆ. ಒಂದೇ ಸಾರಿಗೆ ಕೊನೆಯ ಪಕ್ಷ 3,000 ಜನ ಚಂದಾದಾರರನ್ನು ಮಾಡಬೇಕಾಗುತ್ತದೆ. ಒಂದು ತರ ಜೀವ ಪಣವಿಡುವ ಕೆಲಸ ಇದು. ಇದು ನನ್ನ ತಲೆಯಲ್ಲಿ ಒಂದೇ ಸಮ ಮಿಡುಕುತ್ತಿದೆ. ಅನಂತರ ಆಗಾಗ 2 ತಿಂಗಳಿಗೊಮ್ಮೆ 15 ದಿನಗಳವರೆಗೆ ಹಲೀಂ ಬಳಿಗೆ ಹೋಗಿ ಕಲಿತು ಬರಬೇಕು ಎಂದಿರುವೆನು. ಈ 2 ವರ್ಷಗಳು ನಾನು ಕರ್ನಾಟಕದಲ್ಲೇ ಇದ್ದರೂ ನಿನ್ನ ಪಾಲಿಗೆ ಬೊಂಬಾಯಿಗೆ ಹೋದಂತೆಯೇ. ಯಾಕೆಂದರೆ ನಾನು ನನ್ನಿಂದ ಅನ್ಯವಾದುದೊಂದಕ್ಕಾಗಿ, ನಮ್ಮ ಜನಗಳಿಗೆ ನಾನೇನೆಂದು ತೋರಿಸಿಕೊಡಲಕ್ಕಾಗಿ ಉಗ್ರವಾಗಿ ಕೆಲಸ ಮಾಡಬೇಕಾಗುತ್ತದೆ. ಕಚಡ ವಾರಪತ್ರಿಕೆಯಂತಲ್ಲದೆ ಹೃದಯಂಗಮವಾಗಿ ತರಬೇಕು. ಕನ್ನಡದ ಎಲ್ಲ ಸಾಹಿತಿಗಳನ್ನು ಮತ್ತೆ ಪುನರುಜ್ಜೀವನಗೊಳಿಸಬೇಕು. ನಾನು, ಲಿಂಗಪ್ಪ, ಶಾಮಣ್ಣ ಈ ಕೆಲಸ ಮಾಡಲು ಸಾಧ್ಯ. ದೈತ್ಯ ಹುಮ್ಮಸ್ಸು ಇಲ್ಲದಿದ್ದರೆ ಅಸಾಧ್ಯ. ಆದ ಕಾರಣ ಇದುವರೆಗೂ ಸುಮ್ಮನಿದ್ದೆ. ಇನ್ನು ನನ್ನ ಕಲ್ಪನೆಯ ಗರ್ಭದಲ್ಲೇ ಇದೆ ಈ ಯೋಚನೆಯ ಯೋಜನೆ. ಏನಾಗುತ್ತೋ? ಇದನ್ನೆಲ್ಲ ಒಮ್ಮೆಗೆ ಗಾಳಿಗೆ ತೂರಿ ಇನ್ನೇನಕ್ಕಾದರೂ ಗಂಟು ಬಿದ್ದರೂ ಬಿದ್ದೆನು ನಾನು.
ನಾನು ಅದ್ಭುತಗಳನ್ನು ನಿರ್ಮಿಸುವ ಸಾಮರ್ಥ್ಯವುಳ್ಳವನೆಂದು ಅನ್ನಿಸಿಕೊಳ್ಳಬೇಕು. ನಾನಿನ್ನೂ ಅನಂತವಾಗಿ ಯೋಚಿಸುತ್ತಲೇ ಇರುವೆನು. ಬಗೆಹರಿದಿಲ್ಲ, ನೋಡಬೇಕು ಏನಾಗುತ್ತದೋ ಎಂದು. ಬಹುಶಃ ನನ್ನ ಈ ಹಂಚಿಕೆಗಳು, ಕಲ್ಪನೆಗಳು ಮತ್ತೆ ನಿನ್ನನ್ನು ತೊಡಕಿನಲ್ಲೇ ಉಳಿಸಬಹುದು. ಯಾರಿಗೂ ಹೇಳಬೇಡ ಇದನ್ನು, ಆಯ್ತಾ? ಇದೊಂದು ಕಗ್ಗತ್ತಲಲ್ಲಿ ತೆವಳುವ ಕೆಲಸ, ಜೀವನ. ನನ್ನ ಬಗೆಯಲ್ಲಿ ಇರುವ ಈ ಹುಚ್ಚುಗಳು ಅದೇನು ನನ್ನನ್ನು ಉಳಿಸಲು ಬರುತ್ತವೋ ಹಾಳು ಮಾಡಲು ಬರುತ್ತವೋ ನೋಡಬೇಕು. ಯಾಕೆ ಇವೆನ್ನೆಲ್ಲ ನಿನಗೆ ಹೇಳಿರಲಿಲ್ಲವೆಂದರೆ, ಇವೆಲ್ಲ ರೂಪುಗೊಳ್ಳದ ಶರೀರ ಪಿಚಾಚಿಗಳು. ಏನು ಮಾಡಬೇಕೆಂದಿರುವೆ ಎಂದು ಯಾರಾದರೂ ಕೇಳಿದರೆ, ನಾನು ನನ್ನ ಭಯಂಕರ ಆತ್ಮಾಂದೋಲನದಲ್ಲಿ ಮುಳುಗಿಸಿಕೊಳ್ಳಬೇಕಾಗುತ್ತದೆ. ಅದಕ್ಕೆ ಆಗಾಗ ಹಾಗೆಲ್ಲ ಕೇಳಬೇಡ ಎಂದಿದ್ದು. ಏನೋ ತರಳೆ ಎಂದು ಮಾತು ಹಾರಿಸಿದ್ದು. ಯಾಕೆಂದರೆ ಈ ಕಲ್ಪನೆಗಳೆಲ್ಲ ಮೊದಲಲ್ಲಿ ಉತ್ಸಾಹಿ ತರುಣರ ಮನೋಹರ ಕಲ್ಪನೆಗೂ ಮಾತ್ರವಾಗಿರುತ್ತದೆ ಅಷ್ಟೇ. ಕೇಳಿದವರ ತಾತ್ಸಾರಕ್ಕೆ ಗುರಿಯಾಗಬೇಕಾಗುತ್ತದೆ. ಇದಕ್ಕೆ ದುಡಿಯಬೇಕಾದರೆ ನಾನು ಎಂಥ ಭಾರರಹಿತ ಸ್ಥಿತಿಯಲ್ಲಿರುವುದು ಅವಶ್ಯಕ, ಯೋಚಿಸು. ಅದು ನಿಲುಗಡೆಗೆ ಬರುವವರೆಗೂ ಚಿತ್ತ ಏಕಾಗ್ರತೆಯನ್ನು ನಾನು ಸಾಧಿಸಬೇಕು. ಇನ್ನೇನು ಕೊಂಚ ಕಾಲದಲ್ಲೇ ನಾನು ಕಾರ್ಯರಂಗಕ್ಕೆ ಧುಮುಕಬೇಕಾಗುತ್ತದೆ. ಅನಂತರ ಅದರ ನೆಲೆ ಬೆಲೆ ಎಲ್ಲ ಯಾರಿಗೆ ಗೊತ್ತು? ದಡ ಸೇರಿದ ನಂತರ ಅದರ ವಿವೇಚನೆ. ಇದರ ಬಗ್ಗೆ ಇನ್ನೇನನ್ನೂ ಒತ್ತಿ ಪ್ರಶ್ನಿಸಬೇಡ, ನನಗಾಗಿ. ಆಯ್ತಾ? ಇರಲಿ, ಈ ಕಾಗದಕ್ಕೆ ಉತ್ತರ ಬರಿ. ಕಾದಂಬರಿ ಪ್ರತಿ ಉಪಯೋಗಕ್ಕೆ ಬಂತು. ಯಾಕಿಲ್ಲ? ತಪ್ಪಿಲ್ಲದೆ ಬರೆದಿದ್ದೀಯ. ಆದರೆ ಅಕ್ಷರ ವಕ್ರ ಯಾಕೆ? ಇಂಗ್ಲಿಷನ್ನು ಕೊಂಚ ಸ್ಟೈಲ್ನಲ್ಲಿ ಬರೀತೀಯಾ? ಕನ್ನಡ ಯಾಕೆ ಹಾಗೆ? ಸ್ತ್ರೀಯರಿಗೆ ಆತ್ಮಗತವಾಗಿ ಗುಂಡುಗೆ ಬರೆಯುವ ಕಲೆ ಹಸ್ತಗತವಾಗಿರಬೇಕಲ್ಲ. ನಿನಗೇಕಾಗಿಲ್ಲ? ಸಾಕು ಈ ಸಾರಿಗೆ. ಮುಂದಿನ ಸಾರಿ ಪೂಚಂತೆ. ಸದ್ಯ ನಾನು ಬರೆದ ಉತ್ತರ ಸಿಕ್ಕಿದೆ. 27/8/1962 ಭೂತನಕಾಡು. ನನ್ನ ತೇಜು, ನಿನ್ನೆಯೇ ನಿಮ್ಮ ಕಾಗದ ಸಿಕ್ಕಿತು. ಈ ಕಾಗದ ಎಂದು ಪೋಸ್ಟ್ ಮಾಡಲ್ಪಡುತ್ತೋ ಕಾಣೆ. ತಡವಾಗಿ ತಲುಪುತ್ತೆ. ಬೆಂಗಳೂರಿನಲ್ಲಿ ನೋಡಿ ಮಾತಾಡಿದ್ದರೆ ಆಗುತ್ತಿತ್ತು. ಹೋಗಲಿ ಬಿಡಿ. ನೀವು ನನ್ನ ಜೀವನದಲ್ಲಿ ಬಂದಿರಿ, ಅದಕ್ಕಾಗಿ ಋಣಿ. ಈಗ ನಾನು ಎದುರಿಸಬೇಕಾಗಿರುವ ಸನ್ನಿವೇಶಕ್ಕೆ ನೀವು ಕಾರಣ ಎನ್ನುವುದು ಎಷ್ಟರ ಮಟ್ಟಿಗೆ ಸರಿ? ಐ ಶುಡ್ ಟೇಕ್ ದೆಮ್ ಆಸ್ ಇಟ್ ಕಮ್ಸ್. ನೀವು ಎಷ್ಟು ದೂರ ಯೋಚಿಸುವಿರಿ? ಆದರೆ ನನಗಾಗಿ ಹಾಗೆ ಯೋಚಿಸುವುದು ಬೇಡ. ಅಂತೂ ಸಾಮಾನ್ಯವಾದ ತರಲೆಯನ್ನೇನೂ ಹಚ್ಚಿಕೊಂಡಿಲ್ಲ. ಇದೇನು ಸುಲಭದಲ್ಲಿ ಆಗುವಂಥದ್ದಲ್ಲ. ಈ ಘನವಾದ ಮಹತ್ತರವಾದ ಉದ್ದೇಶವನ್ನಿಟ್ಟುಕೊಂಡು ಕೆಲಸ ಮಾಡುವುದು ನನಗೆ ಅತಿ ಮೆಚ್ಚುಗೆ ಆಯಿತು, ಇಷ್ಟವಾಯಿತು. ಕಷ್ಟಪಡಬೇಕಾದೀತು. ಕಷ್ಟಪಡದೆ ಏನನ್ನೂ ತಾನೇ ಸಾಧಿಸಲಿಕ್ಕೆ ಸಾಧ್ಯ? ಮತ್ತೆ ನನ್ನನ್ನು ತೊಡಕಿನಲ್ಲೇ ಉಳಿಸಬಹುದೆಂದಿರುವಿರಿ. ನಿಮ್ಮ ದೊಡ್ಡ ಕಾರ್ಯ ನೆರವೇರಿಸುವುದರಲ್ಲಿ ಬರುವ ತೊಡಕಿಗಿಂತ ನನ್ನದು ತೊಡಕೆ? ನನ್ನ ತಾಳ್ಮೆ ಮೀರಿ ರೇಗುತ್ತಿದೆ. ಕರ್ನಾಟಕದಲ್ಲೇ ಇದ್ದರೂ ಬೊಂಬಾಯಿಗೆ ಹೋದಂತೆ. ಅಯ್ಯಪ್ಪ, ಯು ಶುಡ್ಡಂಟ್ ನೋ ಹೌ ಮಚ್ ಐ ವಿಲ್ ಸಫರ್. ಆದರೂ ಪರವಾಗಿಲ್ಲ. ಐ ಡೋಂಟ್ ಮೈಂಡ್ ಎನಿಥಿಂಗ್ ಫಾರ್ ಯುವರ್ ಸೇಕ್ ಅಂಡ್ ಫಾರ್ ಮೈ ಸೇಕ್. ಸದ್ಯ ನಿಮ್ಮ ಕಲ್ಪನೆ, ಆಸೆ ಕೈಗೂಡಲಿ, ನೆರವೇರಲೆಂದೇ ನನ್ನ ಬಯಕೆ. ನನ್ನಿಂದಾಗಿ ಯಾವ ತೊಂದರೆಯೂ ಆಗುವುದಿಲ್ಲವೆಂದು ಹೇಳಬಲ್ಲೆ. ನೀವು ಹೇಗಾದರೂ ಮಾಡಿ ಸಿತಾರ್ ಕಲಿಯಿರಿ ಎಂದೇ ನನ್ನ ಆಸೆ. ದ ಔಟ್ಸೈಡರ್ ಪುಸ್ತಕ ಸಿಗಲಿಲ್ಲ. ಮ್ಯಾಗ್ನಿಫಿಷಿಯಂಟ್ ಅಬ್ಸೆಷನ್, ದ ಪೇಂಟೆಡ್ ವಿಲ್ ಇನ್ನೊಂದೆರಡು ಕೊಂಡೆನು. ನನಗೆ ಕೆಲಸಕ್ಕೆ ಎಂದಿಗೆ ಆರ್ಡರ್ ಬರುವುದೋ? ಕಾಡಿನಿಂದ ಊರಿಗೆ ಹೋಗುವೆನೋ ಎಂಬ ತವಕ. ಕೆಲಸವಿಲ್ಲದೆ ಇರುವುದು ಆಗುವುದಿಲ್ಲ. ಮಹತ್ತರವಾದುದನ್ನು ಸಾಧಿಸಬೇಕು. ಈ ಸಾಹಸವನ್ನು ಹೇಗೆ ಕೈಕೊಳ್ಳಬೇಕೆಂಬುದನ್ನು ನೀವು ಅರಿತುಕೊಳ್ಳುತ್ತಿರುವಿರಿ. ಅದನ್ನು ತಿಳಿದುಕೊಳ್ಳುವುದು ಮುಖ್ಯ. ಹಲವರಿಗೆ ಅದೇ ಗೊತ್ತಾಗುವುದಿಲ್ಲ. ನಿಮ್ಮಲ್ಲಿ ಶಕ್ತಿಯೂ ಇದೆ, ಕೈಗೂಡುತ್ತೆ. ಕಾಗದ ಬರೆಯಿರಿ. ನಿಮ್ಮ ರಾಜೇಶ್. ಎಷ್ಟೋ ಸಮಯದವರೆಗೆ ನನ್ನ ಕಾಗದಗಳಲ್ಲಿ ಮಾತ್ರ ನಾನು ತೇಜು ಎಂದು ಬರೆಯುತ್ತಿರುತ್ತಿದ್ದೆ. ಇನ್ನೊಂದು ಸಾರಿ ತೇಜು ಎಂದು ಬರೆದರೆ ನಿನ್ನ ಹಲ್ಲುಗಳನ್ನು ಉದುರಿಸಿಬಿಡುತ್ತೇನೆ, ಗೊತ್ತಾಯ್ತೋ? ತೇಸ್ವಿ ಅನ್ನು ಬೇಕಾದ್ರೆ. ಹಲ್ಕ, ಜ್ಞಾನವಿಲ್ಲ ಎಂದು ಬರೆದರು. ಇದು ನನಗೆ ಪ್ರಿಯವಾದ ಮಾತುಗಳೇ. ನನ್ನ ಹಲ್ಲುಗಳನ್ನು ಉದುರಿಸಿಕೊಳ್ಳಲು ನಾನು ಸಿದ್ಧಳಿರಲಿಲ್ಲ.